ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಮಾಡ್ಯೂಲ್ 1ನ ಒನ್ ಶಾರ್ಟಲ್ಲಿ ಮುಗಿಸೋಣ. ಸೊ ಇದರಲ್ಲಿ ಕೂಡ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದು ಕೂಡ ಇಲ್ಲಿ ಅವೈಲಬಲ್ ಇದೆ. ಸೊ ನೀವು ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊತಾ ಹೋಗಿ. ನಾನು ಏನು ಹೇಳ್ತೀನಿ ಅದನ್ನೇ ಬರೆದ್ರು ಕೂಡ ಆರಾಮಾಗಿ DBMS ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಬೋದು. ಓಕೆನಾ? ಜಸ್ಟ್ ನಾನು ಹೇಳೋದನ್ನ ನೀವು ನೀಟಾಗಿ ಕೇಳಿಸ್ಕೊತಾ ಹೋಗಿ. ಓಕೆ, ಸೊ ಫಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ 3 ಸ್ಕೀಮಾ ಆರ್ಕಿಟೆಕ್ಚರ್ ಇನ್ ಡೀಟೇಲ್ ಅಂಡ್ ವೈ ಡು ವಿ ನೀಡ್ ಮ್ಯಾಪಿಂಗ್ ಬಿಟ್ವೀನ್ ದ ಸ್ಕೀಮಾಸ್ ಅಂತ ಕೇಳಿದ್ದಾರೆ. ಸೊ ಇವಾಗ ಫಸ್ಟ್ ಆಫ್ ಆಲ್ 3 ಸ್ಕೀಮಾ ಆರ್ಕಿಟೆಕ್ಚರ್ ಅಂದ್ರೆ ಏನು? 3 ಸ್ಕೀಮಾ ಆರ್ಕಿಟೆಕ್ಚರ್ ಅಂತ ಅಂದ್ರೆ ಡೇಟಾ ಬೇಸ್ ನ 3 ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಆರ್ಗನೈಸ್ ಮಾಡುವಂತದ್ದು, ಅದನ್ನ ಅರೇಂಜ್ ಮಾಡುವಂತದ್ನ ನಾವೇನಂತ ಕರಿತೀವಿ? 3 ಸ್ಕೀಮಾ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಓಕೆನಾ? ಸೊ ಫಸ್ಟ್ ವ್ಯೂ ಬಂದ್ಬಿಟ್ಟು ಅಂದ್ರೆ ಫಸ್ಟ್ ಲೆವೆಲ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಸ್ಕೀಮಾ. ಎಕ್ಸ್ಟರ್ನಲ್ ಸ್ಕೀಮಾ ಅಂದ್ರೆ ಇದನ್ನ ನಾವು ಯೂಸರ್ ಲೆವೆಲ್ ಸ್ಕೀಮಾ ಅಂತಾನು ಕೂಡ ಕರಿತೀವಿ, ಯೂಸರ್ ವ್ಯೂ ಲೆವೆಲ್ ಅಂತಾನು ಕೂಡ ಕರಿತೀವಿ. ಈ ಒಂದು ಲೆವೆಲ್ ಏನಂತ ಅಂದ್ರೆ ಯೂಸರಿಗೆ ಏನ್ ಬೇಕೋ ಅದನ್ನ ಮಾತ್ರ ತೋರಿಸುತ್ತೆ. ಅದನ್ನ ನಾವು ಎಕ್ಸ್ಟರ್ನಲ್ ಸ್ಕೀಮಾ ಅಂತ ಹೇಳ್ತೀವಿ. ಓಕೆನಾ? ಇವಾಗ ಎಕ್ಸಾಂಪಲ್, ನೀವು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ತೀರಾ. ಸೊ ನಿಮಗೆ ನೀವ್ ಯಾರನ್ನ ಫಾಲೋ ಮಾಡ್ತಿರ್ತೀರಾ ಅವ್ರನ್ನ ಮಾತ್ರ ರೆಕಮೆಂಡ್ ಮಾಡುತ್ತೆ, ಅವ್ರದ್ದು ಪೋಸ್ಟ್ ಮಾತ್ರ ರೆಕಮೆಂಡ್ ಮಾಡುತ್ತೆ. ಮತ್ತೆ ನೀವು ಯಾರ ಹತ್ರ ಚಾಟ್ ಮಾಡ್ತೀರಾ ಅವ್ರ ಚಾಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಸೊ ನಿಮಗೆ ಏನ್ ಬೇಕೋ ಅದನ್ನ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಸೊ ಇವಾಗ ಆ ಫೋಟೋಸ್ ಎಲ್ಲ ಯಾವ ರೀತಿ ಸ್ಟೋರ್ ಆಗಿದೆ ಒಳಗಡೆ, ಅದನ್ನೆಲ್ಲ ನಿಮಗೆ ಇಂಟರ್ನಲ್ ಥಿಂಗ್ಸ್ನೆಲ್ಲ ನಿಮಗೆ ತೋರಿಸೋದಿಲ್ಲ. ಸೊ ದಟ್ ಇಸ್ ವಾಟ್ ಎಕ್ಸ್ಟರ್ನಲ್ ಸ್ಕೀಮಾ ಡಸ್. ಅಂದ್ರೆ ಯೂಸರಿಗೆ ಏನ್ ಬೇಕೋ ಅದನ್ನ ಮಾತ್ರ ಯೂಸರ್ಗೆ ತೋರ್ಸತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಸೆಪ್ಷುಯಲ್ ಸ್ಕೀಮಾ. ಏನಪ್ಪಾ ಈ ಒಂದು ಕಾನ್ಸೆಪ್ಷುಯಲ್ ಸ್ಕೀಮಾ ಅಂತ ಅಂದ್ರೆ, ನಾವ್ ಇಮ್ಯಾಜಿನ್ ಇವಾಗ ನಿಮ್ಮ ಎಂಟೈರ್ ಕಾಲೇಜ್ ಡೇಟಾ ಬೇಸ್ ಇದೆ. ಸೊ ಇದರಲ್ಲಿ ಏನಿದೆ? ಸೊ ಸ್ಟೂಡೆಂಟ್ ಟೇಬಲ್ ಇರುತ್ತೆ, ಟೀಚರ್ದ ಟೇಬಲ್ ಇರುತ್ತೆ, ಕೋರ್ಸ್ ಟೇಬಲ್ ಇರುತ್ತೆ, ಡಿಪಾರ್ಟ್ಮೆಂಟ್ ಟೇಬಲ್ ಇರುತ್ತೆ. ಸೊ ಇದು ಏನಂದ್ರೆ ಜಸ್ಟ್ ಏನೇನಿದೆ ಅಂದ್ರೆ ಯಾವ್ದ್ಯಾವ್ದ್ರ ಬಗ್ಗೆ ಡೇಟಾ ಇದೆ ಅನ್ನೋದನ್ನ ಮಾತ್ರ, ಏನ್ ಡೇಟಾ ಎಕ್ಸಿಸ್ಟ್ ಇದೆ, ಆಮೇಲೆ ಆ ರಿಲೇಶನ್ಶಿಪ್ ಬಿಟ್ವೀನ್ ಏನಿದೆ ಅಂದ್ರೆ ಡೇಟಾ ಅಂದ್ರೆ ಇವಾಗ ಟೇಬಲ್ಸ್ಗಳ ಮಧ್ಯೆ ಏನೇನ್ ರಿಲೇಶನ್ಶಿಪ್ ಇದೆ ಅದನ್ನ ತೋರ್ಸತ್ತೆ. ಆದ್ರೆ ಈ ಡೇಟಾ ಎಲ್ಲ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದ್ರ ಇನ್ಫಾರ್ಮೇಶನ್ ಎಲ್ಲ ಕೊಡೋದಿಲ್ಲ. ಒಟ್ನಲ್ಲಿ ಎಕ್ಸ್ಟರ್ನಲ್ ವ್ಯೂ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಸರಿಗೆ ಏನ್ ಬೇಕೋ ಅದನ್ನ ತೋರಿಸುತ್ತೆ. ಕಾನ್ಸೆಪ್ಷುಯಲ್ ವ್ಯೂ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಏನೇನ್ ಟೇಬಲ್ಸ್ ಪ್ರೆಸೆಂಟ್ ಇದೆ, ಇವಾಗ ಕಾಲೇಜ್ ಡೇಟಾಬೇಸ್ ಅನ್ಕೊಂಡ್ರೆ ಏನೇನ್ ಟೇಬಲ್ಗಳು ಪ್ರೆಸೆಂಟ್ ಇದೆ ಅದನ್ನ ತೋರಿಸುತ್ತೆ, ಬಿಟ್ರೆ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನ ತೋರಿಸೋದಿಲ್ಲ. ದಟ್ ಇಸ್ ವಾಟ್ ಕಾನ್ಸೆಪ್ಷುಯಲ್ ಸ್ಕೀಮಾ. ಇಂಟರ್ನಲ್ ಸ್ಕೀಮಾ ಅಂತ ಅಂದ್ರೆ ಇವಾಗ ರಿಯಲ್ ಆಗಿ ಅದು ರಿಯಲ್ ಸ್ಟೋರೇಜ್ ಅಂತಾನೆ ಹೇಳ್ಬೋದು. ಓಕೆನಾ? ಕಂಪ್ಯೂಟರ್ ಯಾವ ರೀತಿ ಡೇಟಾನ ಸ್ಟೋರ್ ಮಾಡ್ತಿದೆ ಒಳಗಡೆ ಅನ್ನೋದನ್ನ ತೋರಿಸುತ್ತೆ. ಯಾವುದು? ಇಂಟರ್ನಲ್ ಸ್ಕೀಮಾ. ಅದನ್ನ ಫಿಸಿಕಲ್ ಲೆವೆಲ್ ಅಂತಾನೂ ಕೂಡ ಕರಿಬಹುದು. ಸೊ ಎಲ್ಲೆಲ್ಲಿ ಸ್ಟೋರ್ ಮಾಡ್ತೀರಾ? ಹಾರ್ಡ್ ಡಿಸ್ಕ್, SSD ಮೆಮೊರಿ. ಸೊ ಯೂಸರ್ ಡಸಂಟ್ ನೋ ಫೈಲ್ಸ್, ಬ್ಲಾಕ್ಸ್, ಇಂಡೆಕ್ಸಸ್, ಸ್ಟೋರೇಜ್ ಫಾರ್ಮ್ಯಾಟ್ ಅಂಡ್ ಆಲ್. ಓನ್ಲಿ DBMS ನೋಸ್. ಅಂದ್ರೆ ಇದೆಲ್ಲ ಯೂಸರ್ ಗೊತ್ತಿರಲ್ಲ, ಬಟ್ ಆ DBMS ಅನ್ನೋದು ಒಂದು ಸಾಫ್ಟ್ವೇರ್. ಓಕೆನಾ? ಅದಕ್ಕೆ ಗೊತ್ತಿರತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇಂಟರ್ನಲ್ ಸ್ಕೀಮಾ ಅಂತ ಅಂದ್ರೆ ಒಳಗಡೆ ಯಾವ ರೀತಿ ಡೇಟಾ ಸ್ಟೋರ್ ಆಗ್ತಿದೆ ಅನ್ನೋದನ್ನ ಹೇಳದೆ ಇಂಟರ್ನಲ್ ಸ್ಕೀಮಾ. ಓಕೆ, ಅರ್ಥ ಆಯ್ತಲ್ವಾ? ಎಲ್ಲ 3 ಸ್ಕೀಮಾಸು ಏನು, 3 ಲೆವೆಲ್ಸ್ ಏನು ಅಂತ. ಸೊ ಇವಾಗ ಮ್ಯಾಪಿಂಗ್ ಬಗ್ಗೆ ನೋಡೋಣ. ಮ್ಯಾಪಿಂಗ್ ಅಂತ ಅಂದ್ರೆ ಇವಾಗ ನಮಗೆ 3 ಲೆವೆಲ್ಸ್ ಬಗ್ಗೆ ಗೊತ್ತಾಯ್ತು. ಈ 3 ಲೆವೆಲ್ಸ್ ಕಮ್ಯುನಿಕೇಟ್ ಮಾಡ್ಬೇಕಲ್ವಾ? ಈ 3 ಲೆವೆಲ್ಸ್ ಮಧ್ಯೆ ಕಮ್ಯುನಿಕೇಶನ್ ಇರ್ಬೇಕಲ್ಲ. ಈ ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡೋದಕ್ಕೆ ನಮಗೆ ಮ್ಯಾಪಿಂಗ್ ಬೇಕಾಗತ್ತೆ. ಓಕೆನಾ? ಮ್ಯಾಪಿಂಗ್ ಅನ್ನೋದು ಅಲ್ಲಿ ಯೂಸ್ ಆಗುತ್ತೆ. ಈ ಮ್ಯಾಪಿಂಗ್ ಏನ್ ಮಾಡುತ್ತೆ ಅಂದ್ರೆ, ಸೊ ಇಟ್ ಮೇಂಟೈನ್ಸ್ ಆರ್ ದ ಮ್ಯಾನೇಜಸ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ದೀಸ್ 3 ಲೆವೆಲ್ಸ್. ಓಕೆನಾ? ದಟ್ಸ್ ಇಟ್. ಸೊ ಇದಕ್ಕೋಸ್ಕರ ನಮಗೆ ಮ್ಯಾಪಿಂಗ್ ಬೇಕಾಗಿರೋದು. ಸೊ ಇದ್ರಲ್ಲೂ ಕೂಡ ನಮಗೆ ತುಂಬಾ ಟೈಪ್ಸ್ ಇದಾವೆ. ಒಂದು ಎಕ್ಸ್ಟರ್ನಲ್ ಕಾನ್ಸೆಪ್ಷುಯಲ್ ಮ್ಯಾಪಿಂಗ್. ಸೊ ಎಕ್ಸ್ಟರ್ನಲ್ ಕಾನ್ಸೆಪ್ಷುಯಲ್ ಮ್ಯಾಪಿಂಗ್ ಅಂತ ಅಂದ್ರೆ ಕನ್ವರ್ಟ್ಸ್ ಯೂಸರ್ ಕ್ವೆರೀಸ್ ಫ್ರಮ್ ದ ಎಕ್ಸ್ಟರ್ನಲ್ ಸ್ಕೀಮಾ ಟು ಕಾನ್ಸೆಪ್ಷುಯಲ್ ಸ್ಕೀಮಾ. ಅಂದ್ರೆ ಇವಾಗ ಯೂಸರ್ ಕ್ವೆರಿನ ಎಕ್ಸ್ಟರ್ನಲ್ ಸ್ಕೀಮಾ ಇಂದ ಕಾನ್ಸೆಪ್ಷುಯಲ್ ಸ್ಕೀಮಾಗೆ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಯೂಸರ್ ವ್ಯೂನ ಕಂಪ್ಲೀಟ್ ಡೇಟಾಬೇಸ್ ಸ್ಟ್ರಕ್ಚರ್ಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಇದೇನ್ ಎನ್ಶೂರ್ ಮಾಡುತ್ತೆ ಅಂದ್ರೆ ಏನೇ ಕಾನ್ಸೆಪ್ಷುಯಲ್ ಸ್ಕೀಮಾದಲ್ಲಿ ನೀನ್ ಚೇಂಜಸ್ ಮಾಡಿದ್ರು ಕೂಡ ಯೂಸರ್ ವ್ಯೂನ ಅಫೆಕ್ಟ್ ಮಾಡೋದಿಲ್ಲ. ಆ ತರ ನೋಡ್ಕೊಳ್ಳುತ್ತೆ. ಯಾವುದು? ಎಕ್ಸ್ಟರ್ನಲ್ ಆರ್ ಕಾನ್ಸೆಪ್ಷುಯಲ್ ಮ್ಯಾಪಿಂಗ್. ನೆಕ್ಸ್ಟ್ ಕಾನ್ಸೆಪ್ಷುಯಲ್ ಇಂಟರ್ನಲ್ ಮ್ಯಾಪಿಂಗ್. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಕಾನ್ಸೆಪ್ಷುಯಲ್ ಸ್ಕೀಮಾ ಮತ್ತೆ ಇಂಟರ್ನಲ್ ಸ್ಕೀಮಾನ ಎರಡನ್ನೂ ಕನೆಕ್ಟ್ ಮಾಡುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಲಾಜಿಕಲ್ ಡೇಟಾಬೇಸ್ ಡಿಸೈನ್ ನ ಫಿಸಿಕಲ್ ಸ್ಟೋರೇಜಿಗೆ ಕನ್ವರ್ಟ್ ಮಾಡುತ್ತೆ. ಅದನ್ನ ನಾವು ಕಾನ್ಸೆಪ್ಷುಯಲ್ ಇಂಟರ್ನಲ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ನಮಗೆ ಗೊತ್ತಾಯ್ತು ಏನಕ್ಕೆ ಮ್ಯಾಪಿಂಗ್ ಬೇಕಾಗಿರೋದು ಅಂತ. ಏನಕ್ಕೆ ಅಂದ್ರೆ ಈ 3 ಲೆವೆಲ್ಸ್ಗಳ ಮಧ್ಯ ಏನು ಕಮ್ಯುನಿಕೇಶನ್ ನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಮ್ಯಾಪಿಂಗ್ ನಮಗೆ ಬೇಕಾಗತ್ತೆ.
ಮತ್ತೆ ಇನ್ನೇನಂತ ಅಂದ್ರೆ ಇವಾಗ ಒಂದ್ರಲ್ಲಿ ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ನೀವೇನೋ ಚೇಂಜ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಇನ್ನೊಂದ್ ಲೆವೆಲ್ಗೆ ಅದು ಅಫೆಕ್ಟ್ ಮಾಡಬಾರ್ದು. ಇದಕ್ಕೋಸ್ಕರನು ಕೂಡ ನಮಗೆ ಮ್ಯಾಪಿಂಗ್ ಬೇಕಾಗತ್ತೆ. ಓಕೆ, ಇದ್ರಲ್ಲಿ ಇದನ್ನ ನಾವು ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಸೊ ಇವಾಗ ಟೈಪ್ಸ್ ಆಫ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ನಮಗೆ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಮತ್ತೆ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಬರುತ್ತೆ. ಸೊ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಅಂದ್ರೆ ಇಟ್ ಈಸ್ ಅ ಎಬಿಲಿಟಿ ಆರ್ ಅ ಕೇಪಬಿಲಿಟಿ ಟು ಮೇಕ್ ಅ ಚೇಂಜಸ್ ಇನ್ ದ ಫಿಸಿಕಲ್ ಸ್ಕೀಮಾ ವಿತೌಟ್ ಅಫೆಕ್ಟಿಂಗ್ ದ ಕಾನ್ಸೆಪ್ಚುಯಲ್ ಸ್ಕೀಮಾ. ಅಂದ್ರೆ ಇವಾಗ ನೀವೇನಾದ್ರೂ ಫಿಸಿಕಲ್ ಸ್ಕೀಮಾದಲ್ಲಿ ಚೇಂಜ್ ಮಾಡ್ತಿದ್ದೀರಾ ಅಂದ್ರೆ ಅದೇನಾಗಬಾರ್ದು, ಕಾನ್ಸೆಪ್ಚುಯಲ್ ಸ್ಕೀಮಾನ ಅಫೆಕ್ಟ್ ಮಾಡಬಾರ್ದು. ಅದನ್ನ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ದ ಎಬಿಲಿಟಿ ಆರ್ ದ ಕೆಪಾಸಿಟಿ ಆಫ್ ದ ಡೇಟಾಬೇಸ್ ಸಿಸ್ಟಮ್ ಟು ಮೇಕ್ ಚೇಂಜಸ್ ಇನ್ ದ ಕಾನ್ಸೆಪ್ಚುಯಲ್ ಸ್ಕೀಮಾ ವಿತೌಟ್ ಅಫೆಕ್ಟಿಂಗ್ ದ ಎಕ್ಸ್ಟರ್ನಲ್ ಸ್ಕೀಮಾ ಆರ್ ದ ವಿಯೋ. ಸೊ ಇವಾಗ ನಾವು ಆ ಟೈಪ್ಸ್ ಆಫ್ ಮ್ಯಾಪಿಂಗ್ ನೋಡಿದ್ವಲ್ಲ, ಅದನ್ನೇ ನೀವು ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಮತ್ತೆ ಕಾನ್ಸೆಪ್ಚುಯಲ್ ಲೈಕ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಲ್ಲಿ ನೀವು ಬರಿಬಹುದು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಇವಾಗ ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್ ಬಗ್ಗೆ ನೋಡಬೇಕು. ಸೊ ಯಾವ್ಯಾವ ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಕೀ ಆಟ್ರಿಬ್ಯೂಟ್ಸ್. ಕೀ ಆಟ್ರಿಬ್ಯೂಟ್ ಅಂತ ಅಂದ್ರೆ ಇದು ಏನಂದ್ರೆ ಇವಾಗ ಎಂಟಿಟೀಸ್ಗೆ ಇವಾಗ ಎಂಟಿಟಿನ ಯುನೀಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಈ ಒಂದು ಕೀ ಆಟ್ರಿಬ್ಯೂಟ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ಈ ಕೀ ಆಟ್ರಿಬ್ಯೂಟ್ ಮುಖಾಂತರ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಎಂಟಿಟಿನ ಯುನೀಕ್ ಆಗಿ ಐಡೆಂಟಿಫೈ ಮಾಡ್ಬೋದು. ಅದನ್ನ ನಾವು ಕೀ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸಿಂಪಲ್ ಆಟ್ರಿಬ್ಯೂಟ್ ಅಂದ್ರೆ ಈ ಒಂದು ಆಟ್ರಿಬ್ಯೂಟ್ ನಾವು ಫರ್ದರ್ ಆಗಿ ಯಾವುದೇ ರೀತಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದೇ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ಆ ಸ್ಮಾಲ್ ಇನ್ಫಾರ್ಮೇಶನ್ ನೀವು ಮತ್ತೆ ಏನ್ ಮಾಡೋದಕ್ಕಾಗಲ್ಲ, ಡಿವೈಡ್ ಮಾಡೋದಕ್ಕಾಗಲ್ಲ. ಅದನ್ನ ನಾವು ಸಿಂಪಲ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಸೊ ಇವಾಗ ಎಕ್ಸಾಂಪಲ್ ನಾವೇನ್ ಕೊಡ್ಬೋದು ಅಂತ ಅಂದ್ರೆ ಸ್ಟೂಡೆಂಟ್ ರೋಲ್ ನಂಬರ್ನ ಕೊಡ್ಬೋದು. ಅದನ್ನ ಯಾವುದೇ ರೀತಿ ನಾವು ಮತ್ತೆ ಫರ್ದರ್ ಆಗಿ ಡಿವೈಡ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಕಾಂಪೋಸಿಟ್ ಆಟ್ರಿಬ್ಯೂಟ್ ಅಂತ ಅಂದ್ರೆ ಈ ಒಂದು ಆಟ್ರಿಬ್ಯೂಟ್ ನಾವು ಸ್ಮಾಲ್ ಪೀಸ್ ಆಗಿ ಅಥವಾ ಮತ್ತೆ ಸಬ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಅದನ್ನ ನಾವು ಕಾಂಪೋಸಿಟ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಇವಾಗ ನೇಮ್ ಅಂತ ತಗೊಂಡ್ರೆ ನಾವು ಫುಲ್ ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮು, ಮಿಡ್ ನೇಮ್ ಈ ತರ ಮತ್ತೆ ಡಿವೈಡ್ ಮಾಡ್ಕೊಳ್ಬೋದು. ಇದನ್ನ ನಾವು ಕಾಂಪೋಸಿಟ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಂದ್ರೆ ಅದು ಹೆಸರಲ್ಲೇ ಇದೆ ನೋಡಿ. ಲೈಕ್ ಏನಂತ ಅಂದ್ರೆ ಆ ಒಂದು ಆಟ್ರಿಬ್ಯೂಟ್ಗೆ ಒಂದೇ ಒಂದು ವ್ಯಾಲ್ಯೂ ಇರುತ್ತೆ. ಓಕೆನಾ, ಅದನ್ನ ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಂತ ಹೇಳ್ಬೋದು. ಇವಾಗ ಎಕ್ಸಾಂಪಲ್ ರೋಲ್ ನಂಬರ್ ಅಂತಾನು ತಗೋಬಹುದು. ಸೊ ರೋಲ್ ನಂಬರ್ ತಗೊಳ್ಬೋದು, ಆಮೇಲೆ ಡೇಟ್ ಆಫ್ ಬರ್ತ್ ಕೂಡ ತಗೊಳ್ಬೋದು. ಇವಾಗ ಒಂದು ಪರ್ಸನ್ಗೆ ಅಂದ್ರೆ ಒಂದು ಸ್ಟೂಡೆಂಟ್ಗೆ ಒಂದೇ ರೋಲ್ ನಂಬರ್ ಇರುತ್ತೆ, ಆಮೇಲೆ ಇವಾಗ ಒಂದೇ ಡೇಟ್ ಆಫ್ ಬರ್ತ್ ಇರುತ್ತೆ. ಲೈಕ್ ದಟ್ ಅದನ್ನ ಸಿಂಗಲ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಂದ್ರೆ ಆ ಒಂದೇ ಆಟ್ರಿಬ್ಯೂಟ್ಗೆ ತುಂಬಾ ವ್ಯಾಲ್ಯೂಸ್ಗಳು ಇರುತ್ತೆ. ಅದನ್ನ ನಾವು ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಇವಾಗ ಫೋನ್ ನಂಬರ್ಸು. ಸೊ ಇವಾಗ ನಾನೇ ಆಗಲಿ ಇವಾಗ ಪ್ರೊಫೆಷ್ನಲ್ಗೆ ಅಂತ ಒಂದು ಫೋನ್ ನಂಬರ್ನ ಯೂಸ್ ಮಾಡ್ತೀನಿ, ಮತ್ತೆ ನನ್ನ ಪರ್ಸ್ನಲ್ಗೆ ಅಂತ ಒಂದು ಫೋನ್ ನಂಬರ್ನ ಯೂಸ್ ಮಾಡ್ತೀನಿ. ಅದೇ ಥರ ಸೊ ಲೈಕ್ ಅಂದರೆ ತುಂಬ ಫೋನ್ ನಂಬರ್ಸ್ಗಳಿರುತ್ತೆ. ಒಂದೇ ಪರ್ಸನಿಗೆ ಒಂದೇ ಆಟ್ರಿಬ್ಯೂಟಿಗೆ ಏನಿರ್ಬೋದು, ಮಲ್ಟಿಪಲ್ ಫೋನ್ ನಂಬರ್ಸ್ ಇರ್ಬೋದು. ಅದನ್ನು ಏನಂತ ಹೇಳ್ತೀವಿ, ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ನೆಕ್ಸ್ಟ್ ಡಿರೈವ್ಡ್ ಆಟ್ರಿಬ್ಯೂಟ್ ಅಂತ ಅಂದರೆ ಇವಾಗ ಈ ಒಂದು ಆಟ್ರಿಬ್ಯೂಟು ಇನ್ನೊಂದು ಆಟ್ರಿಬ್ಯೂಟಿಂದ ಡಿರೈವ್ ಆಗಿರುವಂಥದ್ದು, ಅದನ್ನ ಡಿರೈವ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಡಿರೈವ್ ಅಂತ ಅಂದ್ರೆ ಇವಾಗ ಹೆಂಗೆ ಅಂತ ಅಂದ್ರೆ ನಾನು ನಮ್ಮ ಪೇರೆಂಟ್ಸ್ ಇಂದ ನಾನು ಬಂದಿದ್ದಲ್ವಾ. ಸೊ ಇವಾಗ ನಾನೇನಂತ ಹೇಳ್ಬೋದು, ಲೈಕ್ ಐ ವಾಸ್ ಡಿರೈವ್ಡ್ ಫ್ರಮ್ ಮೈ ಪೇರೆಂಟ್ಸ್, ಅಂದ್ರೆ ನನ್ನ ಪೇರೆಂಟ್ಸ್ ಇಂದ ನಾನು ಬಂದಿದ್ದು. ಅದೇ ರೀತಿ ಡಿರೈವ್ಡ್ ಆಟ್ರಿಬ್ಯೂಟ್ ಅಂದ್ರೆ ಇದು ಬೇರೆ ಒಂದು ಆಟ್ರಿಬ್ಯೂಟ್ ಇಂದ ಬಂದಿರೋಂಥ ಆಟ್ರಿಬ್ಯೂಟ್ ನ ನಾನೇನಂತ ಹೇಳ್ಬೋದು, ಡಿರೈವ್ಡ್ ಆಟ್ರಿಬ್ಯೂಟ್ ಅಂತ ಹೇಳ್ಬೋದು. ನಾವು ಏಜ್ ಅಂತ ತಗೊಳ್ಬೋದು. ಈ ಏಜ್ ನಾವು ಡೇಟ್ ಆಫ್ ಬರ್ತ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇದ್ರೆ ಆ ಡೇಟ್ ಆಫ್ ಬರ್ತ್ ಅನ್ನೋ ಆಟ್ರಿಬ್ಯೂಟ್ ಇಂದ ನಾವು ಏಜ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ಡಿರೈವ್ಡ್ ಆಟ್ರಿಬ್ಯೂಟ್. ಮತ್ತೆ ಸ್ಟೋರ್ಡ್ ಆಟ್ರಿಬ್ಯೂಟ್ ಅಂತ ಅಂದ್ರೆ ಇದು ಆಕ್ಚುಯಲ್ ಡೇಟಾ ನಾವು ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಮಾಡುವಂಥದ್ದು, ಅದನ್ನ ನಾವು ಸ್ಟೋರ್ಡ್ ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕಾಂಪ್ಲೆಕ್ಸ್ ಅಂಡ್ ನಲ್ ಆಟ್ರಿಬ್ಯೂಟ್ ಅಂತ ಅಂದ್ರೆ ಇವಾಗ ಕಾಂಪ್ಲೆಕ್ಸ್ ಆಟ್ರಿಬ್ಯೂಟ್ ಇಸ್ ಅ ಮಿಕ್ಸ್ ಆಫ್ ಕಾಂಪೋಸಿಟ್ ಅಂಡ್ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್ ಅಂತ ಹೇಳ್ಬೋದು. ನಲ್ ಆಟ್ರಿಬ್ಯೂಟ್ ಅಂತ ಅಂದ್ರೆ ಸೊ ಈ ಒಂದು ಆಟ್ರಿಬ್ಯೂಟ್ಗೆ ಇದಕ್ಕೆ ವ್ಯಾಲ್ಯೂ ಯಾವಾಗ್ಲೂ ಏನಿರುತ್ತೆ, ನಲ್ ಇರುತ್ತೆ, ನಾಟ್ ಅವೈಲಬಲ್ ಇರ್ಬೋದು, ಅಥವಾ ಅದು ಆ ವ್ಯಾಲ್ಯೂ ಬಗ್ಗೆ ನಮಗೆ ಗೊತ್ತಿರಲ್ಲ, ಆ ಆಟ್ರಿಬ್ಯೂಟ್ ಬಗ್ಗೆ ನಮಗೆ ಗೊತ್ತಿರಲ್ಲ. ಇವಾಗ ಎಕ್ಸಾಂಪಲ್
ಯಾರೋ ಒಬ್ರು ಕಂಪನಿಗೆ ಹೊಸ ಎಂಪ್ಲಾಯಿ ಸೇರ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವ್ರದ್ದು ನಾವು ನೇಮ್ ಅಷ್ಟೇ ನೆನ್ಪಿಟ್ಕೊಂಡಿರ್ತೀವಿ, ನೇಮ್ ಅಷ್ಟೇ ಸೇವ್ ಮಾಡಿರ್ತೀವಿ. ಅವ್ರದ್ದು ಡೇಟ್ ಆಫ್ ಬರ್ತ್ ಆಗಲಿ ಇವೆಲ್ಲ ನಮಗೆ ಸರಿಯಾಗಿ ಇನ್ನೂ ಗೊತ್ತಿರಲ್ಲ, ಯಾಕಂದ್ರೆ ಅವರು ಫಸ್ಟ್ ಡೇ ಇನ್ನೂ ಎಂಟರ್ ಆಗಿರ್ತಾರೆ. ಓಕೆನಾ? ದಟ್ ಈಸ್ ವಾಟ್ ಆ ಟೈಮಲ್ಲಿ ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರುವಾಗ ನಾವೇನಂತ ಮಾಡ್ಬೋದು, ಅದಕ್ಕೆ ನಾವು ನಲ್ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅಂದ್ರೆ ಕೆಲವೊಂದ್ಸತಿ ಅದು ನಲ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಆಲ್ಮೋಸ್ಟ್ ನಲ್ ಅಂತಾನೆ ಇರುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ನಲ್ ಆಟ್ರಿಬ್ಯೂಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೇಟಾ ಬೇಸ್. ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೇಟಾಬೇಸ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದ್ರೆ ಅದು ಹಾವಭಾವ ಹೆಂಗಿರುತ್ತೆ ಆ ಡೇಟಾಬೇಸ್ದು ಅಂತ. ಓಕೆ, ಸೊ ಇವಾಗ ಅದನ್ನೇ ನಾವು ಫಸ್ಟಿಗೆ ಡೇಟಾಬೇಸ್ ಕ್ಯಾನ್ ಡಿಸ್ಕ್ರೈಬ್ ಇಟ್ ಸೆಲ್ಫ್ ಅಂತ ಅಂದ್ರೆ ಇವಾಗ ಡೇಟಾಬೇಸು ಡೇಟಾನ ಮಾತ್ರ ಸ್ಟೋರ್ ಮಾಡೋದಿಲ್ಲ. ಅಂದ್ರೆ ಯಾರೋ ಇವಾಗ ಡೇಟಾನ ಸ್ಟೋರ್ ಮಾಡಬೇಕು. ಸೊ ಆ ಒಂದು ಡೇಟಾನ ಮಾತ್ರ ಸ್ಟೋರ್ ಮಾಡೋದಿಲ್ಲ, ಬರೀ ಯೂಸರ್ಸ್ ಡೇಟಾ ಮಾತ್ರ ಸ್ಟೋರ್ ಮಾಡೋದಿಲ್ಲ, ಅದ್ರ ಬಗ್ಗೆ ಡೇಟಾನು ಕೂಡ ಸ್ಟೋರ್ ಮಾಡಿರುತ್ತೆ. ಅಂದ್ರೆ ಇಟ್ ಸ್ಟೋರ್ಸ್ ದ ಡೇಟಾ ಅಬೌಟ್ ಇಟ್ ಸೆಲ್ಫ್ ಆಲ್ಸೋ. ಅದನ್ನ ನಾವು ಮೆಟಾ ಡೇಟಾ ಅಂತ ಕರಿತೀವಿ. ಅಂದ್ರೆ ಇವಾಗ ಡೇಟಾಬೇಸ್ ವರ್ಷನ್ ಆಗಿರ್ಬೋದು, ಅಂದ್ರೆ ಅದ್ರ ಬಗ್ಗೆ ಸ್ಟೋರ್ ಮಾಡುವಂಥದ್ದು, ಅದನ್ನ ನಾವೇನಂತ ಕರಿತೀವಿ, ಸೆಲ್ಫ್ ಡಿಸ್ಕ್ರೈಬಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ಸುಲೇಷನ್ ಬಿಟ್ವೀನ್ ದ ಪ್ರೋಗ್ರಾಮ್ ಅಂಡ್ ದ ಡೇಟಾ ಅಂಡ್ ದ ಡೇಟಾ ಅಬ್ಸ್ಟ್ರಾಕ್ಷನ್ ಅಂತ ಅಂದ್ರೆ ಇವಾಗ ಪ್ರೋಗ್ರಾಮ್ಸ್ ಅಂದ್ರೆ ಇವಾಗ ಡೇಟಾಬೇಸ್ ನ ಡಿಸೈನ್ ಮಾಡಬೇಕು ಅಂತ ಬರ್ತಿರುವಂತ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಇವಾಗ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿರ್ತೀರಾ ಆ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಈ ಒಂದು ಪ್ರೋಗ್ರಾಮ್ಸ್ ನ ಸೆಪರೇಟ್ ಆಗಿ ಇಡ್ತಾರೆ. ಮತ್ತೆ ಇವಾಗ ಯೂಸರ್ಸ್ ಏನೋ ಡೇಟಾನ ಸ್ಟೋರ್ ಮಾಡಬೇಕು ಅಂತ ಇಟ್ಟಿರ್ತಾರಲ್ವಾ, ಸೊ ಆ ಒಂದು ಡೇಟಾನ ಸಪ್ರೇಟ್ ಆಗಿ ಇಟ್ಟಿರ್ತಾರೆ. ಅಂದ್ರೆ ಇವಾಗ ನೀವು ಒಂದು ಅಪ್ಲಿಕೇಶನ್ಗೆ ಬರ್ದಿರೋಂಥ ಪ್ರೋಗ್ರಾಮು ಮತ್ತೆ ಇವಾಗ ಯೂಸರ್ಸ್ ಏನು ಸ್ಟೋರ್ ಮಾಡಬೇಕು ಅನ್ಕೊಂಡಿದ್ರಲ್ಲ ಆ ಒಂದು ಡೇಟಾನ ಏನು ಮಾಡಿರ್ತಾರೆ, ಸಪ್ರೇಟ್ ಆಗಿ ಸ್ಟೋರ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಅಕಸ್ಮಾತ್ ಇನ್ ಕೇಸ್ ಏನಾದರೂ ಅವರು ಸ್ಟೋರ್ ಮಾಡಿರುವಂಥ ಡೇಟಾ ಏನಾದರೂ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ರು ಅದು ಅಪ್ಲಿಕೇಶನ್ ಪ್ರೋಗ್ರಾಮ್ಗೆ ಅಫೆಕ್ಟ್ ಮಾಡಬಾರ್ದು. ಓಕೆ, ಅದಕ್ಕೋಸ್ಕರ ಅದನ್ನ ಎರಡನ್ನೂ ಏನು ಮಾಡ್ತಾರೆ, ಸಪ್ರೇಟ್ ಆಗಿ ಪ್ಲೇಸ್ ಮಾಡ್ತಾರೆ. ನೆಕ್ಸ್ಟ್, ಪ್ರೋಗ್ರಾಮ್ ಆಪರೇಷನ್ ಇಂಡಿಪೆಂಡೆನ್ಸ್. ಪ್ರೋಗ್ರಾಮ್ ಆಪರೇಷನ್ ಇಂಡಿಪೆಂಡೆನ್ಸ್ ಅಂತ ಅಂದ್ರೆ ಇವಾಗ ಡಿಫ್ರೆಂಟ್ ಯೂಸರ್ಸು ಡೇಟಾ ಬೇಸ್ದು ಡಿಫ್ರೆಂಟ್ ಪಾರ್ಟ್ಸ್ನ ನೋಡ್ಬೋದು. ಓಕೆನಾ? ಅದನ್ನ ನಾವೇನಂತ ಹೇಳ್ತೀವಿ, ಪ್ರೋಗ್ರಾಮ್ ಆಪರೇಷನ್ ಇಂಡಿಪೆಂಡೆನ್ಸ್. ಅಂದ್ರೆ ಈ ಡೇಟಾ ಬೇಸು ಇವಾಗ ಡಿಫ್ರೆಂಟ್ ಪೀಪಲ್ಸ್ ಇರ್ತಾರಲ್ಲ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಡೇಟಾ ಬೇಸ್ನ ಅವರು ನೋಡ್ಬೋದು. ಎಕ್ಸಾಂಪಲ್, ಇವಾಗ ನೀವೊಂದು ಯೂನಿವರ್ಸಿಟಿ ಪೋರ್ಟಲ್ ಅಂತ ತಗೊಳ್ಳಿ. ಆಸ್ ಅ ಸ್ಟೂಡೆಂಟ್, ಒಬ್ರು ನೀವು ಸ್ಟೂಡೆಂಟ್ ಆಗ್ಬಿಟ್ಟು ಏನಂತ ಅಂದ್ರೆ ನೀವು ಆ ಒಂದು ಏನಂತೀರ ಡೇಟಾ ಬೇಸಲ್ಲಿ ನಿಮ್ಮ ಒಂದು ರಿಸಲ್ಟ್ ಶೀಟ್ ಮಾತ್ರ ನೋಡ್ಬೋದು. ಓಕೆನಾ? ನೀವು ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ನೀವು ರಿಸಲ್ಟ್ ಶೀಟ್ ಮಾತ್ರ ನೋಡ್ಬೋದು, ಬಿಕಾಸ್ ಯು ಆರ್ ಅ ಸ್ಟೂಡೆಂಟ್. ಸೊ ಅದೇ ಇವಾಗ ನೀವು ಒಂದು HOD ಆಗಲಿ ಅಥವಾ ಯಾವುದೋ ಇವಾಗ ಪ್ರಿನ್ಸಿಪಲ್ ಅಂತ ತಗೊಂಡ್ರು ಕೂಡ ಅವ್ರೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಕೋರ್ಸಸ್ಗಳಿದ್ದಾವೆ, ಎಲ್ಲರೂ ನೀಟಾಗಿ ವರ್ಕ್ ಮಾಡ್ತಿದಾರಾ ಇಲ್ವಾ, ಇಷ್ಟು ಇನ್ಫಾರ್ಮೇಶನ್ ನೋಡ್ಬೋದು. ಅಂದ್ರೆ ಇವಾಗ ಡಿಫ್ರೆಂಟ್ ಯೂಸರ್ಸ್ ಅಂದ್ರೆ ಇವಾಗ ಸ್ಟೂಡೆಂಟೇ ಬೇರೆ ಯೂಸರು, ಪ್ರಿನ್ಸಿಪಲೇ ಬೇರೆ ಯೂಸರು ಅಲ್ವಾ. ಸೊ ಇವಾಗ ಡಿಫ್ರೆಂಟ್ ಯೂಸರ್ ಬಟ್ ಯೂಸ್ ಮಾಡ್ತಿರೋಂಥ ಡೇಟಾ ಬೇಸ್ ಸೇಮ್, ಬಟ್ ಇಬ್ರು ನೋಡ್ತಿರೋಂಥ ಪರ್ಸ್ಪೆಕ್ಟಿವ್ ಬೇರೆ ಬೇರೆ ತರ ಇರುತ್ತೆ. ಓಕೆನಾ? ಯೂಸ್ ಮಾಡಿರ್ತಿರೋಂಥ ಸೇಮ್ ಡೇಟಾ ಬೇಸ್ ಅಲ್ಲಿ ಸೊ ಇವಾಗ ನೀವು ಬೇರೆ ಬೇರೆ ತರ ನೋಡ್ತಿರ್ತೀರ. ಅಂದ್ರೆ ಸೇಮ್ ಪಾರ್ಟ್ ಆಫ್ ದ ಡೇಟಾ ಬೇಸ್ ಯು ವಿಲ್ ಬಿ ಸೀಯಿಂಗ್ ಇನ್ ಅ ಡಿಫ್ರೆಂಟ್ ವೇ. ಅದನ್ನ ನಾವೇನಂತ ಹೇಳ್ತೀವಿ, ಪ್ರೋಗ್ರಾಮ್ ಆಪರೇಷನ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಸೊ ಶೇರಿಂಗ್ ದ ಡೇಟಾ ಅಂಡ್ ದ ಮಲ್ಟಿಪಲ್ ಯೂಸರ್ ಟ್ರಾನ್ಸಾಕ್ಷನ್ processing ಅಂದ್ರೆ ಈ ಡೇಟಾಬೇಸ್ ಅಲೌಸ್ ದ ಮಲ್ಟಿಪಲ್ ಪೀಪಲ್ ಟು ಯೂಸ್ ಇಟ್ ಅಟ್ ದ ಸೇಮ್ ಟೈಮ್ ವಿತೌಟ್ ಎನಿ ಪ್ರಾಬ್ಲಮ್ಸ್. ಅಂದ್ರೆ ಈ ಡೇಟಾಬೇಸ್ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಜನ ಇರ್ತಾರಲ್ವಾ, ತುಂಬಾ ಪೀಪಲ್ಸ್ ಒಟ್ಟಿಗೆ ಆ ಡೇಟಾಬೇಸ್ ನ ಆಕ್ಸೆಸ್ ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತ ಹೇಳ್ತಿದೆ. ಅರ್ಥ ಆಯ್ತಲ್ವಾ ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೇಟಾಬೇಸ್ ಅಂತ. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದಷ್ಟಕ್ಕದೇ ಸೆಲ್ಫ್ ಡಿಸ್ಕ್ರೈಬ್ ಮಾಡ್ಕೊಳುತ್ತೆ. ಅಂದ್ರೆ ಅವ್ರದೇ ಆದಂತ ಡೇಟಾ ಅಂದ್ರೆ ಡೇಟಾಬೇಸ್ದು ಕೂಡ ಅದರದ್ದೇ ಇನ್ಫಾರ್ಮೇಶನ್ ಇರುತ್ತಲ್ಲ ಅದನ್ನು ಕೂಡ ಸ್ಟೋರ್ ಮಾಡ್ಬೋದು. ಆಮೇಲೆ ಪ್ರೋಗ್ರಾಮ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ಪ್ರೋಗ್ರಾಮು ಮತ್ತೆ ಡೇಟಾನ ಸಪ್ರೇಟ್ ಆಗಿ ಸ್ಟೋರ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಮಲ್ಟಿಪಲ್ ವ್ಯೂಸ್ ನ ಸಪೋರ್ಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ತುಂಬಾ ಜನ ಏನ್ ಮಾಡ್ಬೋದು, ಆ ಡೇಟಾಬೇಸ್ ನ ಆಕ್ಸೆಸ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ. ಓಕೆ, ಸೊ ಇವಾಗ ನೀವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಕ್ವೆಶನ್ ಏನಂತ ಅಂದ್ರೆ ER ಡಯಾಗ್ರಾಮ್. ಅಂದ್ರೆ ಇವಾಗ ಅವ್ರು ಏನೋ ಒಂದು ಕೊಡ್ತಾರೆ, ಇವಾಗ ನೀವು ಯೂನಿವರ್ಸಿಟಿ ಡೇಟಾಬೇಸ್ ನ ಡಿಸೈನ್ ಮಾಡಿ, ಲೈಬ್ರರಿ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಡೇಟಾಬೇಸ್ ಡಿಸೈನ್ ಮಾಡಿ, ಮೂವೀಸ್ದು ಡೇಟಾಬೇಸ್ ಡಿಸೈನ್ ಮಾಡಿ ಅಂತ ಈ ತರ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಬಟ್ ನೀವೇನ್ ಮಾಡ್ಬೇಕು, ಇದನ್ನ ನೀವು ಬರಿಬೇಕಾಗತ್ತೆ. ಅಂದ್ರೆ ಇವಾಗ ನಾನು ಒಂದು 5 ಥಿಂಗ್ಸ್ ನ
ತೋರಿಸ್ತೀನಿ, ಅಂದರೆ ಒಂದು ಎರಡನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಆಲ್ರೆಡಿ ಆನ್ಸರ್ಸ್ನ ಬರ್ದಿದ್ದೀನಿ, ಅದನ್ನ ನೋಡಿಕೊಂಡು ನೀವು ಅನಲೈಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಅವ್ರು ಕೇಳಿರೋದು ಏರ್ಲೈನ್ಸ್ದು ಡೇಟಾಬೇಸ್ ಸ್ಕೀಮಾನ ನೀವೇನು ಮಾಡಿಬಿಡಿ, ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇವಾಗ ನಮಗೆ ಗೊತ್ತು, ಇವಾಗ ಏರ್ಲೈನ್ಸ್ ಅಂದಿದ ತಕ್ಷಣ ಇವಾಗ ಏರೋಪ್ಲೇನ್ ಅಲ್ಲಿ ಯಾರು ಯೂಶುವಲ್ ಆಗಿ ಇರ್ತಾರೆ ಏರೋಪ್ಲೇನ್ ಒಳಗಡೆ? ಯೂಸರು. ಸೊ ಆ ಒಂದು ಯೂಸರು ಏನ ಯೂಸ್ ಮಾಡ್ತಿರ್ತಾರೆ? ಫ್ಲೈಟ್ನ ಯೂಸ್ ಮಾಡ್ತಿರ್ತಾರೆ. ಈ ಫ್ಲೈಟ್ ಒಳಗಡೆ ಹೋಗ್ಬೇಕಂದ್ರೆ ನಮಗೆ ಟಿಕೆಟ್ಸ್, ಆಬ್ವಿಯಸ್ಲಿ ನಮಗೆ ಟಿಕೆಟ್ಸ್ ಬೇಕಾಗತ್ತೆ. ಓಕೆನಾ? ಆಮೇಲೆ ಆಬ್ವಿಯಸ್ಲಿ ನಾವು ಪೇಮೆಂಟ್ನ ಮಾಡಬೇಕಾಗತ್ತೆ. ಆಮೇಲೆ ಅದರಲ್ಲೂ ಕೂಡ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ. ಓಕೆನಾ? ಇಷ್ಟು. ಸೊ ಇವಾಗ ಇದ್ರುಗಳ ಮಧ್ಯೆ ರಿಲೇಶನ್ಶಿಪ್ ಏನೇನಿದೆ ಅಂತ ಅಂದ್ರೆ, ಸೊ ಯೂಸರು ಟಿಕೆಟ್ನ ಬುಕ್ ಮಾಡ್ತಾರೆ ಅಥವಾ ಟಿಕೆಟ್ನ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಯೂಸರ್ ಮತ್ತೆ ಟಿಕೆಟ್ಗೆ ಇರುವಂತ ರಿಲೇಶನ್ಶಿಪ್. ಆಮೇಲೆ ಯೂಸರು ಯಾವಾಗ ಫ್ಲೈಟ್ಸ್ ಇದೆ ಅಂತ ಚೆಕ್ ಮಾಡ್ತಾರೆ. ಸೊ ಯೂಸರು ಮತ್ತೆ ಫ್ಲೈಟ್ಸ್ ಮಧ್ಯೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಯಿತು. ಆಮೇಲೆ ಈ ಒಂದು ಫ್ಲೈಟು ಯಾವ ಏರ್ಲೈನಿಗೆ ಬಿಲಾಂಗ್ ಆಗಿದೆ ಅಂದ್ರೆ, ಇವಾಗ ಫ್ಲೈಟು ಮತ್ತೆ ಏರ್ಲೈನ್ ಮಧ್ಯೆ ನಾವು ಒಂದು ರಿಲೇಶನ್ಶಿಪ್ನ ಮಾಡಿದ್ವಿ. ಅದಾದ್ಮೇಲೆ ಇವಾಗ ಟಿಕೆಟ್ ರಿಸೀವ್ ದ ಪೇಮೆಂಟ್. ಇವಾಗ ಹೌದು, ಇವಾಗ ನೀವು ಟಿಕೆಟ್ ತಗೊಂಡಿದ್ದೀರಾ ಅಂತ ಅಂದ್ರೆ ಟಿಕೆಟ್ ಹೆಂಗ್ ತಗೊಳಕ್ಕಾಗುತ್ತೆ? ಪೇಮೆಂಟ್ ಮಾಡಿದ್ರೆ ಮಾತ್ರ ನೀವು ಟಿಕೆಟ್ ಅಂತ ತಗೊಳಕ್ಕಾಗತ್ತೆ. ಓಕೆನಾ? ಸೊ ಇದೇ ರೀತಿ ನೀವು ನಿಮ್ಮಷ್ಟಕ್ಕೆ ನೀವೇ ರಿಲೇಶನ್ಶಿಪ್ನ ನೀವು ಸೃಷ್ಟಿ ಮಾಡ್ಬೋದು, ನೀವಷ್ಟಕ್ಕೆ ನೀವೇ ಆ ರಿಲೇಶನ್ಶಿಪ್ನ ನೀವು ಬರೀಬೋದು. ಓಕೆನಾ? ಸೊ ಇದನ್ನೇ ಬರಿಬೇಕಂತ ಏನಿಲ್ಲ, ಜಸ್ಟ್ ಐ ಹ್ಯಾವ್ ಗಿವನ್ ಅ ಎಕ್ಸಾಂಪಲ್ ಹೌ ಟು ರೈಟ್ ಇಟ್. ಓಕೆ, ಅದನ್ನ ನೀವು ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ಸೊ ಇವಾಗ ಏನು ಎಂಟಿಟೀಸ್ನ ನೀವು ರೆಕ್ಟ್ಯಾಂಗುಲರ್ ಶೇಪಲ್ಲಿ ನೀವೇನು ಮಾಡ್ತೀರಾ? ರೆಪ್ರೆಸೆಂಟ್ ಮಾಡ್ತೀರಾ. ಓಕೆನಾ? ಆಮೇಲೆ ಅದ್ರ ಮಧ್ಯೆ ಇರೋವಂಥ ರಿಲೇಶನ್ಶಿಪ್ನ ನೀವೇನು ಮಾಡ್ತೀರಾ? ಸೊ ಇವಾಗ ಲೈಕ್ ಡಿಸಿಷನ್ನ ನೀವು ಇವಾಗ ಯಾವುದೇ ಆಗಲಿ, ಇವಾಗ ನೀವು ಸಿ ಪ್ರೋಗ್ರಾಮಿಂಗ್ ಎಲ್ಲ ಓದಿರ್ತೀರಾ, ಲೈಕ್ ಡಿಸಿಷನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ರಾಂಬಸ್ ಕೈಂಡಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಈ ಥರ ನೀವು ಮಾಡ್ತೀರಾ. ಓಕೆ, ಸೊ ಅದೇ ರೀತಿ ಇವಾಗ ಯೂಸರ್ ಮತ್ತು ಫ್ಲೈಟ್ ಮಧ್ಯೆ ರಿಲೇಶನ್ಶಿಪ್ ಇತ್ತು. ಏನಂತ? ಯೂಸರ್ ಬುಕ್ ದಟ್ ಯೂಸರ್ ಮತ್ತೆ ಫ್ಲೈಟ್ ಅಲ್ವಾ? ಸೊ ಯೂಸರ್ ಚೆಕ್ ಫಾರ್ ದ ಫ್ಲೈಟ್ಸ್. ಸೊ ಇಲ್ಲಿ ಬರಿಬೇಕು ಯೂಸರ್ ಚೆಕ್ಸ್ ಫಾರ್ ದ ಫ್ಲೈಟ್. ಆಮೇಲೆ ಫ್ಲೈಟ್ ಯಾವ ಏರ್ಲೈನ್ಗೆ ಬಿಲಾಂಗ್ ಆಗಿದೆ? ಸೊ ಫ್ಲೈಟ್ ಬಿಲಾಂಗ್ಸ್ ಟು ದಿಸ್ ಏರ್ಲೈನ್. ಓಕೆನಾ? ಸೊ ಇಲ್ಲಿ 1 to M ಅಂತ ಏನಂತ ಕೇಳ್ಬೋದು. ಸೊ 1 to ಇಲ್ಲಿ ತುಂಬಾ ಟೈಪ್ಸ್ ಆಫ್ ರಿಲೇಶನ್ಶಿಪ್ ಇದೆ. ಓಕೆನಾ? ಮೆನಿ ಟು ಮೆನಿ ರಿಲೇಶನ್ಶಿಪ್, 1 to many ರಿಲೇಶನ್ಶಿಪ್, 1 to 1 ರಿಲೇಶನ್ಶಿಪ್. ಓಕೆನಾ? ಸೊ ಈ ತರ ಟೈಪ್ಸ್ ಆಫ್ ರಿಲೇಶನ್ಶಿಪ್ಗಳಿದೆ. ಸೊ ಇಲ್ಲಿ 1 to many ರಿಲೇಶನ್ಶಿಪ್ಸ್ ಅಂತ ಅಂದ್ರೆ ಒನ್ ಯೂಸರ್ಸು ಎಷ್ಟೊಂದು ಫ್ಲೈಟ್ಸ್ನ ಚೆಕ್ ಮಾಡ್ಬೋದಲ್ವಾ? ಅದಕ್ಕೆ ಅಂದ್ರೆ ಎಷ್ಟೊಂದು ಇಸ್ ನಥಿಂಗ್ ಬಟ್ ಮೆನಿ ಅಲ್ವಾ? ಸೊ ದಟ್ ಇಸ್ ನಥಿಂಗ್ ಬಟ್, ಸೊ ಒನ್ ಯೂಸರು ಎಷ್ಟು ಫ್ಲೈಟ್ಸ್ ಆದ್ರೂ ಚೆಕ್ ಮಾಡ್ಬೋದು. ದಟ್ ಇಸ್ ವೈ 1 to many ರಿಲೇಶನ್ಶಿಪ್. ಸೊ ಇವಾಗ ತುಂಬಾ ಫ್ಲೈಟ್ಸ್ಗಳು ಒಂದೇ ಏರ್ಲೈನಿಗೆ ಬಿಲಾಂಗ್ಸ್ ಆಗಿರ್ಬೋದು ಅಲ್ವಾ? ಸೊ ದಟ್ ಇಸ್ ವಾಟ್. ನೆಕ್ಸ್ಟ್ ಒಂದೇ ಯೂಸರು ತುಂಬಾ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಬೋದು. ನೀವೇ ಆಗಲಿ ನಿಮ್ಮ ಫ್ಯಾಮಿಲಿಯವ್ರದ್ದೆಲ್ಲ ಟಿಕೆಟ್ನ ಬುಕ್ ಮಾಡ್ಬೋದು. ಆಮೇಲೆ ದಟ್ ಇಸ್ ವಾಟ್ ದ ರಿಲೇಶನ್ಶಿಪ್. ಸೊ ಯೂಸರ್ ಕ್ಯಾನ್ಸಲ್ಸ್ ದ ಟಿಕೆಟ್ಸ್, ಯೂಸರ್ ಬುಕ್ಸ್ ದ ಟಿಕೆಟ್. ಆಮೇಲೆ ಟಿಕೆಟ್ ಮತ್ತೆ ಪೇಮೆಂಟ್ ರಿಲೇಶನ್ಶಿಪ್ ಏನಪ್ಪಾ ಅಂದ್ರೆ, ಸೊ ಟಿಕೆಟ್ ನೀವು ಬುಕ್ ಮಾಡೋದಕ್ಕೆ ನೀವು ಪೇಮೆಂಟ್ಸ್ ಮಾಡಲೇಬೇಕು. ದಟ್ ಇಸ್ ವಾಟ್ ಟಿಕೆಟ್ಸ್ ರಿಸೀವ್ಸ್ ದ ಪೇಮೆಂಟ್. ಆಮೇಲೆ ಮತ್ತೆ ಫ್ಲೈಟ್ಸ್ ಬಿಲಾಂಗ್ ಟು ದೀಸ್ ಕ್ಲಾಸಸ್ ಅಂತ. ಓಕೆನಾ? ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡಬೇಕು ಅಂತ? ಜಸ್ಟ್ ನೀವೇನ್ ಮಾಡ್ತೀರಾ ಗೊತ್ತಾ? ನೀವು ಈ ತರ ನಿಮಗೆ ದೀಸ್ ಆರ್ ದ ಎಂಟಿಟೀಸ್. ಓಕೆನಾ? ನೀವು ಎಂಟಿಟೀಸ್ ಡಿಸೈಡ್ ಮಾಡಿದ್ಮೇಲೆ ನೀವು ಬರ್ಕೊಳ್ಳಿ. ಆಮೇಲೆ ಒಂದೊಂದು ಎಂಟಿಟೀಸ್ಗೂ ಏನೇನು ರಿಲೇಶನ್ಶಿಪ್ ಕೊಡ್ಬೋದು ಅಂತ ಯೋಚನೆ ಮಾಡಿ ಈ ತರ ಮಾಡಬೇಕು. ಓಕೆನಾ? ಸೊ ದಟ್ ಇಸ್ ವಾಟ್. ಸೊ ಈ ರೀತಿ ನೀವು ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಇದನ್ನ ನೀವು ಬರಿಬೇಕು, ಲೈಕ್ ಯೂಸರ್ ಕ್ಯಾನ್ ಬುಕ್ ಮೆನಿ ಟಿಕೆಟ್ಸ್ ಅಂದ್ರೆ ಯು ಆರ್ ಜಸ್ಟ್ ಟೆಲಿಂಗ್. ಇವಾಗ ನಾನು ನಿಮ್ಗೆ ಏನು ಹೇಳಿದೆ ಅಲ್ವಾ, ಇದಕ್ಕೆ 1 to many ರಿಲೇಶನ್ಶಿಪ್ ಇರುತ್ತೆ, ಮೆನಿ ಟು 1 ರಿಲೇಶನ್ಶಿಪ್ ಇರುತ್ತೆ ಅಂತ. ಸೊ ದಟ್ ಇಸ್ ವಾಟ್ ಯು ಕ್ಯಾನ್ ರೈಟ್ ಇಟ್ ಇನ್ ಯೋರ್ ಓನ್ ವರ್ಡ್ಸ್. ಓಕೆ, ನೆಕ್ಸ್ಟ್ ಏನೇನು ಆಟ್ರಿಬ್ಯೂಟ್ಸ್ಗಳಿದ್ದಾವೆ? ಸೊ ಇವಾಗ ನಾವು ಟಿಕೆಟ್ ಅಂತ ಬಂದರೆ, ಟಿಕೆಟ್ ನಂಬರ್ ಆಗಿರ್ಬೋದು, ಸೀಟ್ ನಂಬರ್ ಆಗಿರ್ಬೋದು, ಫ್ಲೈಟ್ ನಂಬರ್ ಆಗಿರ್ಬೋದು, ಪ್ಯಾಸೆಂಜರ್ ಆಗಿರ್ಬೋದು, ಡೇಟ್ ಟೈಮ್ ಆಗಿರ್ಬೋದು. ಸೊ ಇದೆಲ್ಲ ಏನಾಗಿರುತ್ತೆ? ಆಟ್ರಿಬ್ಯೂಟ್ಸ್ ಅಂದರೆ ಟಿಕೆಟ್ಗೆ ಇರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ನೀವು ಟಿಕೆಟ್ ಒಳಗಡೆ ಏನೇನು ನೋಡ್ತೀರಾ ಅದನ್ನೆಲ್ಲ ಬರೀರಿ ಅಷ್ಟೇ. ಸೊ ಯೂಸರ್ ಅಂತ ಅಂದರೆ ಯೂಸರ್ ಬಗ್ಗೆ ಡೀಟೇಲ್ಸ್. ಇವಾಗ ಒಂದು ವ್ಯಕ್ತಿ ಅಂತ ತಗೊಂಡ್ರೆ ಆ ವ್ಯಕ್ತಿಗೆ ಇಷ್ಟೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅಂದರೆ ಇವಾಗ ಅವ್ರ ನೇಮ್ ಆಗಿರ್ಬೋದು, ಆಮೇಲೆ ಇವಾಗ ಅವ್ರ ಮೊಬೈಲ್ ನಂಬರ್ ಇರುತ್ತೆ, ಅವ್ರ ಏಜ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಆಮೇಲೆ ಅವ್ರದ್ದು ಜೆಂಡರ್ ಇರುತ್ತೆ, ಅವ್ರು ಎಲ್ಲಿ ಉಳ್ಕೋತಿದ್ದಾರೆ, ಅಡ್ರೆಸ್ ಕೂಡ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ ಏನಾಗುತ್ತೆ? ಆಟ್ರಿಬ್ಯೂಟ್ಸ್ ಆಗುತ್ತೆ. ಬೆಟರ್ ಟು ರೆಪ್ರೆಸೆಂಟ್ ಹಿಯರ್ ಓನ್ಲಿ ಈ ಥರ ಹಾಕ್ಬಿಟ್ಟು ನೀವು ರೌಂಡ್ ಹಾಕಿ ಈ ಥರ ನೀವು ರೆಪ್ರೆಸೆಂಟ್ ಮಾಡಬೇಕು. ಇಲ್ಲಿದೆ ಅಲ್ವಾ? ಸೊ ಯೂಸರು, ಫ್ಲೈಟ್, ಏರ್ಲೈನ್ಸು ಅಂದರೆ
ಯೂಸರಿಗೆ ಏನೇನು ಆಟ್ರಿಬ್ಯೂಟ್ಸ್ಗಳಿದ್ದಾವೆ ಈ ಥರ ನೀವು ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಓಕೆ, ಅರ್ಥ ಆಯ್ತಾ? ಜಸ್ಟ್ ಅಲ್ಲಿರೋದಕ್ಕೆ ನೀವು ಆಟ್ರಿಬ್ಯೂಟ್ಸ್ಗಳನ್ನ ಹಾಕಿ ನೀವೇನು ಮಾಡಬೇಕು, ರೆಪ್ರೆಸೆಂಟ್ ಮಾಡ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನೆಕ್ಸ್ಟ್ ಅದೇ ಥರ ನೀವು ಏನು ಮಾಡಬೇಕು, ಡಯಾಗ್ರಾಮ್ ಫಾರ್ ಬ್ಯಾಂಕಿಂಗ್ ಡೇಟಾಬೇಸ್. ಸೊ ಬ್ಯಾಂಕಿಂಗ್ ಡೇಟಾಬೇಸ್ ಸ್ಕೀಮಾನ ನೀವು ಇವಾಗ ಡಿಸೈನ್ ಮಾಡಬೇಕು. ಇದರಲ್ಲೂ ಕೂಡ ಏನಿರುತ್ತೆ, 6 ಎಂಟಿಟೀಸ್ ಇರುತ್ತೆ. ಇವಾಗ ಬ್ಯಾಂಕ್ ಅಂದಿದ ತಕ್ಷಣ ನಿಮ್ಗೆ ಏನೇನು ನೆನ್ಪು ಬರುತ್ತೆ? ಬ್ಯಾಂಕು, ಕಸ್ಟಮರ್ಸು, ಆಮೇಲೆ ಎಲ್ಲೆಲ್ಲಿ ಬ್ರಾಂಚ್ಗಳಿದ್ದಾವೆ, ಆಮೇಲೆ ಲೋನ್ ಕೊಡ್ತಾರಾ ಇಲ್ವಾ, ಆಮೇಲೆ ಎಷ್ಟು ಎಂಪ್ಲಾಯೀಸ್ಗಳಿದ್ದಾರೆ, ಅಕೌಂಟ್ ಇದೆ, ಪೇಮೆಂಟ್ ಇದೆ. ಸೊ ಈ ಥರ ನಿಮಗೆ ಏನೇನು ನೆನ್ಪು ಬರುತ್ತೆ ಬ್ಯಾಂಕ್ ಅಂದಿದ ತಕ್ಷಣ ಅದನ್ನೆಲ್ಲ ಎಂಟಿಟೀಸ್ ಆಗಿ ಬರಿಬೇಕು. ಓಕೆ, ಅದಾದ್ಮೇಲೆ ಅದ್ರಗಳ ಮಧ್ಯೆ ನೀವು ರಿಲೇಶನ್ಶಿಪ್ನ ಸೃಷ್ಟಿ ಮಾಡಬೇಕು. ಅಂದರೆ ಬ್ಯಾಂಕಿಗೆ ತುಂಬ ಬ್ರಾಂಚಸ್ಗಳಿರುತ್ತೆ. ಆಮೇಲೆ ಬ್ಯಾಂಕ್ಗೆ ಮತ್ತು ಕಸ್ಟಮರ್ಸ್ಗೆ ಏನು ರಿಲೇಶನ್ಶಿಪ್ ಇದೆ? ಬ್ಯಾಂಕ್ ಇದ್ದರೆ ಕಸ್ಟಮರ್ಸ್ಗಳಿರ್ತಾರೆ. ಅದಾದಮೇಲೆ ಕಸ್ಟಮರ್ಸ್ಗೆ ಬ್ಯಾಂಕಲ್ಲಿ ಅಕೌಂಟ್ಗಳಿರುತ್ತೆ. ಆಮೇಲೆ ಎಂಪ್ಲಾಯಿ, ಮ್ಯಾನೇಜರ್ಸ್, ಅಕೌಂಟ್ ಆ್ಯಂಡ್ ದ ಕಸ್ಟಮರ್ಸ್. ಹೌದು, ಎಂಪ್ಲಾಯಿ ಏನು ಮಾಡ್ತಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಿರೋವಂಥ ಎಂಪ್ಲಾಯೀಸ್ಗಳು ಏನು ಮಾಡ್ತಾರೆ, ಅಕೌಂಟು ಮತ್ತು ಕಸ್ಟಮರ್ಸ್ಗಳನ್ನ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಲೋನ್ ಕೊಡ್ತಾರೆ. ಸೊ ಈ ತರ ನೀವು ರಿಲೇಶನ್ಶಿಪ್ಗಳನ್ನ ಬರಿಬೇಕು. ಆಮೇಲೆ ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಈ ತರ ರೆಪ್ರೆಸೆಂಟ್ ಮಾಡಬೇಕು. ಕಸ್ಟಮರ್ಸ್ ಹ್ಯಾಸ್ ಅ ಬ್ಯಾಂಕ್, ಆಮೇಲೆ ಕಸ್ಟಮರ್ಸ್ ಅವೈಲಬಲ್ ಲೋನ್ಸ್, ಕಸ್ಟಮರ್ಸ್ಗೆ ಲೋನ್ಸ್ ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿ ಬರಿಬೇಕು ಏನಂತ ಅಂದರೆ ಕಸ್ಟಮರ್ಸ್ ಹ್ಯಾವ್ ದ ಅಕೌಂಟು. ಆಮೇಲೆ ಅಕೌಂಟಲ್ಲಿ ನಮಗೆ 2 ಟೈಪ್ಸ್ ಇದೆ, ಸೇವಿಂಗ್ ಅಕೌಂಟು ಮತ್ತು ಕರೆಂಟ್ ಅಕೌಂಟ್ ಅಂತ. ಇದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಅದಾದಮೇಲೆ ಇವಾಗ ಎಂಪ್ಲಾಯಿ ಏನು ಮಾಡ್ತಾರೆ, ಮ್ಯಾನೇಜಸ್ ದ ಅಕೌಂಟ್ ಆಸ್ ವೆಲ್ ಆಸ್ ಕಸ್ಟಮರ್ಸ್. ಅದಾದಮೇಲೆ ಲೋನ್ಸ್ನ ಕೊಡ್ತಾರೆ, ಅದನ್ನು ಬರ್ದಿದ್ದೀರಾ. ಅದಾದಮೇಲೆ ಲೋನ್ಸ್ ಮತ್ತು ಪೇಮೆಂಟ್. ಸೊ ಲೋನ್ಸ್ ಅಂದರೆ ಇವಾಗ ಲೋನ್ಸ್ ತೊಗೊಂಡ್ಮೇಲೆ ನೀವು ಪೇಮೆಂಟ್ನ ಮಾಡಲೇಬೇಕು. ಓಕೆನಾ? ಸೊ ದಟ್ ಈಸ್ ವಾಟ್. ಸೊ ಈ ಥರ ನೀವೇನು ಮಾಡಬೇಕು, ನೀವು ಬ್ರಾಂಚಸ್ಗಳನ್ನ ಮಾಡಬೇಕು. ಆಮೇಲೆ ಅದಕ್ಕೆ ಒಂದೊಂದು ಎಂಟಿಟಿಗೂ ಕೂಡ ನೀವೇನು ಮಾಡಬೇಕು, ಆಟ್ರಿಬ್ಯೂಟ್ಸ್ಗಳನ್ನ ಬರಿಬೇಕು. ಓಕೆ, ಸೊ ಡನ್, ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಬ್ಯಾಂಕ್ ರಿಲೇಶನ್ಶಿಪ್. ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಡೋಂಟ್ ವರಿ, ಐ ಆಮ್ ಹಿಯರ್. ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಸೊ ಡೋಂಟ್ ವರಿ, ಡೋಂಟ್ ಹೆಸಿಟೇಟ್. ನಿಮ್ಗೆ ಏನಾದರೂ ಅರ್ಥ ಆಗ್ತಿಲ್ವಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಟ್ಸ್ ಇಟ್. ಓಕೆ, ಸೊ ಈ ಥರ ಅದೇ ರೀತಿ ನಿಮಗೆ ಸ್ಟೂಡೆಂಟ್ ಡೇಟಾಬೇಸ್ ಕೂಡ ನೀವು ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇಟಾಬೇಸ್ ಬಂದ್ಬಿಟ್ಟು ಕಂಪನಿ ಡೇಟಾಬೇಸು. ನೆಕ್ಸ್ಟು ಅದೇ ರೀತಿ ನೀವು ಮೂವಿ ಡೇಟಾಬೇಸು, ಲೈಕ್ ಲೈಬ್ರರಿ ಡೇಟಾಬೇಸು. ಇದರಲ್ಲೂ ಕೂಡ ಲೈಬ್ರರಿ, ಬುಕ್ಸ್, ಆಥರು, ವೆಂಡರು, ಪಬ್ಲಿಷರು, ಅಡ್ಮಿನ್. ಸೊ ಇದೇ ರೀತಿ ನೀವು ಆಟ್ರಿಬ್ಯೂಟ್ಸ್ಗಳನ್ನ ಬರಿಬೇಕಾಗತ್ತೆ. ಎಂಟಿಟೀಸ್ನ ಬರಿಬೇಕಾಗತ್ತೆ. ಒಂದೊಂದು ಎಂಟಿಟಿ ಕೂಡ ಏನೇನು ಆಟ್ರಿಬ್ಯೂಟ್ಸ್ಗಳಿದ್ದಾವೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಓಕೆ, ಈ ಥರ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೂವಿ ಡೇಟಾಬೇಸ್. ಇಷ್ಟು ಡೇಟಾಬೇಸ್ ಸ್ಕೀಮಾನ ನೀವು ನೆನ್ಪಿಟ್ಕೊಂಡು ಹೋಗಿ ಆರಾಮಾಗಿ ನೀವು ಯಾವುದೇ ಡೇಟಾಬೇಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಅವ್ರು ನೆಕ್ಸ್ಟ್ ಯಾವುದೇ ಡೇಟಾಬೇಸ್ ಕೊಟ್ಟರು ಕೂಡ ನೀವು ಇದನ್ನ ಡೇಟಾಬೇಸ್ ಡಿಸೈನ್ ಮಾಡಿ ಅಂದರೂ ಕೂಡ ಐ ಮೇಕ್ ಶೋರ್ ದಟ್ ಯು ಪೀಪಲ್ ವಿಲ್ ಬಿ ಏಬಲ್ ಟು ಅಟೆಂಪ್ಟ್ ದಟ್ ಕ್ವೆಶನ್. ಓಕೆನಾ? ಇಷ್ಟು ನೀವು ಚೆನ್ನಾಗಿ ಓದ್ಕೊಂಡು ಹೋಗಿ. ಲೈಕ್ ಯಾವ್ದು ನಿಮ್ಮ ತಲೆ ಓಡಿಸಿ, ಲೈಕ್ ಇದನ್ನ ಬಿಟ್ಟು ನೀವು ಯಾವ ರೀತಿ ಮಾಡ್ಬೋದು ಡಿಫ್ರೆಂಟ್ ವೇ, ಅದನ್ನು ಕೂಡ ಯೋಚನೆ ಮಾಡಿ. ಅದಾದಮೇಲೆ ಸೊ ಇಫ್ ಯು ಆರ್ ಏಬಲ್ ಟು ಥಿಂಕ್ ಇನ್ ಅ ಡಿಫ್ರೆಂಟ್ ವೇ, ದೆನ್ ಪಕ್ಕ ನೀವೇನು ಮಾಡ್ತೀರಾ ಅಂದರೆ ಯಾವುದೇ ಕೊಟ್ಟರು ಕೂಡ ನೀವು ಅಟೆಂಪ್ಟ್ ಮಾಡೋ ಥರ ಇರ್ತೀರಾ. ಓಕೆನಾ? ಸೊ ಬನ್ನಿ, ಇವಾಗ ನೆಕ್ಸ್ಟ್ ಕ್ವೆಶನ್ ಬಂದು ಡಿಫೈನ್ ಎಂಟಿಟಿ ಆ್ಯಂಡ್ ಲಿಸ್ಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟೇಷನ್ಸ್ ಇನ್ ದ ಡಯಾಗ್ರಾಮ್. ಇಷ್ಟೊತ್ತು ನೀವು ಡಯಾಗ್ರಾಮ್ ನೋಡಿದ್ರ ಯಾವ್ಯಾವ ಥರ ನೋಟೇಷನ್ಗಳಿದ್ದಾವೆ ಅದನ್ನ ನೀವು ಇಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಂಟಿಟಿ ಅಂದ್ರೆ ಏನು? ಎಂಟಿಟಿ ಅಂದರೆ ಒಂದು ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಅಂದರೆ ನೀವು ಅದನ್ನ ನೋಡ್ಬೋದು, ಫೀಲ್ ಮಾಡ್ಬೋದು, ಲೈಕ್ ದಟ್. ಓಕೆನಾ? ಇಟ್ ಈಸ್ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಅಂದರೆ ಫಿಸಿಕಲ್ ಆಗಲಿ, ಲಾಜಿಕಲ್ ಆಗಲಿ, ಅವೆರಡೆಲ್ಲ ಎಕ್ಸಿಸ್ಟ್ ಇರುತ್ತೆ. ಓಕೆನಾ? ಇವಾಗ ಬ್ಯಾಂಕ್ ಆಗಲಿ ಆಬ್ವಿಯಸ್ಲಿ ಅದು ಫಿಸಿಕಲಿ ಎಕ್ಸಿಸ್ಟ್ ಇದೆ, ಲಾಜಿಕಲಿ ಕೂಡ ಎಕ್ಸಿಸ್ಟ್ ಇದೆ ಅಲ್ವಾ? ಸೊ ದಟ್ ಇಸ್ ವಾಟ್. ಸೊ ಅಲ್ಲಿ ಏನೇನು ನೋಟೇಷನ್ಸ್ನ ಯೂಸ್ ಮಾಡ್ತೀರಾ? ಆಬ್ವಿಯಸ್ಲಿ ಎಂಟಿಟಿನ ರೆಪ್ರೆಸೆಂಟ್ ಮಾಡೋದಕ್ಕೆ ನೀವು ಸ್ಕ್ವೇರ್ ಬಾಕ್ಸ್ನ ಯೂಸ್ ಮಾಡ್ತೀರಾ. ವೀಕ್ ಎಂಟಿಟಿನ ರೆಪ್ರೆಸೆಂಟ್ ಮಾಡೋದಕ್ಕೆ ನೀವು ಡಬಲ್ ಸ್ಕ್ವೇರ್ ಬಾಕ್ಸ್ನ ಯೂಸ್ ಮಾಡ್ತೀರಾ. ಆಮೇಲೆ ರಿಲೇಶನ್ಶಿಪ್ನ ನೀವು ರೆಪ್ರೆಸೆಂಟ್ ಮಾಡೋದಕ್ಕೆ ಲೈಕ್ ಡೈಮಂಡ್ನ ಯೂಸ್ ಮಾಡ್ತೀರಾ. ಆಮೇಲೆ ಲೈಕ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ಎಂಟಿಟಿ ಐಡೆಂಟಿಫೈಸ್ ದ ರಿಲೇಶನ್ಶಿಪ್. ಸೊ ಇವಾಗ ಒಂದು ಸ್ಟ್ರಾಂಗ್ ಎಂಟಿಟಿ ಮತ್ತು ವೀಕ್ ಎಂಟಿಟಿ ಮಧ್ಯೆ ನೀವು ಒಂದು ರಿಲೇಶನ್ಶಿಪ್ನ ಸೃಷ್ಟಿ ಮಾಡಬೇಕು ಅಂತ ಅಂದರೆ, ಸೊ ಅದು ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡ್ತೀರಾ. ಆಮೇಲೆ ಆಟ್ರಿಬ್ಯೂಟ್ಸ್ನ ಯಾವ ರೀತಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಅಂದರೆ ಸರ್ಕಲ್ಲು ಮತ್ತು ಒಂದು ಲೈನ್ ಮುಖಾಂತರ ನೀವು ಏನು ಮಾಡ್ತೀರಾ, ರೆಪ್ರೆಸೆಂಟ್ ಮಾಡ್ತೀರಾ. ಇವಾಗ
ಆ ಆಟ್ರಿಬ್ಯೂಟ್‌ಗೆ ಪ್ರೈಮರಿ ಕೀ ಅಂತ ಅಂದ್ರೆ ಕೀ ಆಟ್ರಿಬ್ಯೂಟ್ ಅಂತಾನೆ ಕರಿತೀವಿ ಅದನ್ನ. ಸೊ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಇಲ್ಲಿ ಅಂಡರ್‌ಲೈನ್‌ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಐ ವಿಲ್ ಶೋ ಇಟ್. ಸೊ ಆಕ್ಚುಲಿ ಇವಾಗ ನೀವು ಟಿಕೆಟ್ ಅಂತ ಅಂದ್ರೆ ಟಿಕೆಟ್ ನಂಬರ್ ಇದೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಕೀ ಆಟ್ರಿಬ್ಯೂಟ್. ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಅಂಡರ್‌ಲೈನ್ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನೀವು ಡೇಟಾಬೇಸ್ ಸ್ಕೀಮಾನ ನೀವು ಡಿಸೈನ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಡಯಾಗ್ರಾಮ್‌ನ ನೀವು ಮಾಡ್ತಿದ್ದೀರಾ ಅಂತ ಅಂದ್ರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಅಂಡರ್‌ಲೈನ್ ದ ಕೀ ಆಟ್ರಿಬ್ಯೂಟ್. ಕ್ಲಿಯರ್? ಯೆಸ್, ದಟ್ ಈಸ್ ಅಬೌಟ್ ಕೀ ಆಟ್ರಿಬ್ಯೂಟ್. ಮತ್ತೆ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್ ಅಂದ್ರೆ ಮಲ್ಟಿಪಲ್ ವ್ಯಾಲ್ಯೂಸ್ ಇದೆ ಆ ಆಟ್ರಿಬ್ಯೂಟ್‌ಗೆ ಅಂತ ಅಂದ್ರೆ, ಯು ಹ್ಯಾವ್ ಟು ರೆಪ್ರೆಸೆಂಟ್ ಯೂಸಿಂಗ್ ಅ ಡಬಲ್ ಸರ್ಕಲ್. ಓಕೆ, ಕಾನ್ಸೆಂಟ್ರಿಕ್ ಸರ್ಕಲ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ಅಂದ್ರೆ ಇವಾಗ ಎಕ್ಸಾಂಪಲ್ ಫೋನ್ ನಂಬರ್ಸ್, ಅದಕ್ಕೆ ತುಂಬಾ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟೊಂದು ಫೋನ್ ನಂಬರ್ಸ್ಗಳಿರುತ್ತೆ. ಅದನ್ನ ನಾನು ಎಕ್ಸಾಂಪಲ್ ಕೂಡ ಕೊಟ್ಟೆ, ಯಾವುದ್ರಲ್ಲಿ? ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಲ್ಲಿ. ಆಮೇಲೆ ಕಾಂಪೋಸಿಟ್ ಆಟ್ರಿಬ್ಯೂಟ್ಸ್ನ ನೀವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ. ಡಿರೈವ್ಡ್ ಆಟ್ರಿಬ್ಯೂಟ್ಸ್ ಅಂದ್ರೆ ನೀವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ. ಟೋಟಲ್ ಪಾರ್ಟಿಸಿಪೇಷನ್ಗೆ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀರಾ. ಪಾರ್ಷಿಯಲ್ ಪಾರ್ಟಿಸಿಪೇಷನ್ಗೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ. ಇಷ್ಟರಲ್ಲಿ ನೀವು ಏನು ಮಾಡ್ತೀರಾ? ಡಯಾಗ್ರಾಮ್ನ ಯೂಸ್ ಮಾಡೋದಕ್ಕೆ, ಡಯಾಗ್ರಾಮ್ನ ಡಿಸೈನ್ ಮಾಡೋದಕ್ಕೆ ಇಷ್ಟು ಇಲ್ಲಿವರೆಗೂ ನೀವೇನೇನು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ದೀರಾ. ಓಕೆನಾ? ಇದಕ್ಕೆ ನಾವು ನೇಮ್ಸ್ ಅಂತ ಹೇಳ್ಬೋದು, ಡಿರೈವ್ಡಿಗೆ ನಾವು ಏಜ್ ಅಂತ ಕೊಡ್ಬೋದು. ರೈಟ್? ಸೊ ದಟ್ ಇಸ್ ವಾಟ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಬಂದು, ಡಿಫೈನ್ ಡೇಟಾಬೇಸ್, ಎಲಾಬೊರೇಟ್ ದ ಕಾಂಪೋನೆಂಟ್ ಮಾಡ್ಯೂಲ್ಸ್ ಆಫ್ ದ ಡೇಟಾಬೇಸ್ ಆ್ಯಂಡ್ ದೇರ್ ಇಂಟರಾಕ್ಷನ್ಸ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಈ ಡಯಾಗ್ರಾಮ್ ಇದೆಯಲ್ಲ, ಈ ಡಯಾಗ್ರಾಮ್ನ ಕಂಪ್ಲೀಟ್ ಆಗಿ ನೀವು ನೀಟಾಗಿ ಫಸ್ಟು ಈ ಡಯಾಗ್ರಾಮ್ನ ನೀಟಾಗಿ ಬರಿಬೇಕು. ಅದಾದಮೇಲೆ ಏನೇನು ಬರಿಬೇಕಂತ ನಾನು ಹೇಳ್ತೀನಿ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟಿಗೆ ವಾಟ್ ಈಸ್ ಡೇಟಾಬೇಸ್? ಸೊ ಡೇಟಾಬೇಸ್ ಅಂದರೆ ಏನಂತ ಕೇಳಿದ್ದಾರೆ. ಸೊ ಡೇಟಾಬೇಸ್ ಅಂದರೆ ಅದು ಒಂದು ಕಲೆಕ್ಷನ್ ಆಫ್ ಡೇಟಾ. ಓಕೆನಾ? ಸೊ ಆ ಒಂದು ಡೇಟಾನ ನೀವು ಆರ್ಗನೈಸ್ಡ್ ವೇ ಆಗಿ ನೀವು ಏನ್ ಮಾಡಿರ್ತೀರಾ? ಸ್ಟೋರ್ ಮಾಡಿರ್ತೀರಾ. ಅದನ್ನ ಡೇಟಾಬೇಸ್ ಅಂತ ಹೇಳ್ತೀವಿ. ಡೇಟಾಬೇಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಡೇಟಾ ವಿಚ್ ಇಸ್ ಸ್ಟೋರ್ಡ್ ಇನ್ ಅ ಆರ್ಗನೈಸ್ಡ್ ವೇ. ಅದನ್ನ ನಾವು ಡೇಟಾಬೇಸ್ ಅಂತ ಕರಿತೀವಿ. ಸೊ ಈ ಒಂದು ಡೇಟಾಬೇಸ್ ಅಲ್ಲಿ ನಮಗೆ ತುಂಬಾ ಕಾಂಪೊನೆಂಟ್ಸ್ಗಳಿದ್ದಾವೆ. ಯಾವ್ಯಾವ್ದಪ್ಪ ಕಾಂಪೊನೆಂಟ್ಸ್ ಅಂದ್ರೆ, ಫಸ್ಟ್ಗೆ ಯೂಸರ್ಸ್ಗಳ ಬಗ್ಗೆ ಮಾತಾಡಿದ್ದಾರೆ. ಅದು ಬಂದ್ಬಿಟ್ಟು DBA. ಸೊ DBA ಅಂತ ಅಂದ್ರೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಸೊ ಏನಪ್ಪ ಈ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂದ್ರೆ, ಇವರೊಬ್ಬ ಪರ್ಸನ್. ಓಕೆನಾ? ಎಂಟೈರ್ ಡೇಟಾಬೇಸ್ ನ ಮ್ಯಾನೇಜ್ ಮಾಡುವಂಥದ್ದು ಯಾರು? DB ಆಗಿರ್ತಾರೆ. ಯಾರು? ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಇವ್ರು ಏನ್ ಮಾಡ್ತಾರೆ? ಡೇಟಾಬೇಸ್ ನ ಕ್ರಿಯೇಟ್ ಮಾಡೋದಾಗ್ಲಿ, ಯೂಸರ್ಸ್ಗೆ ಪರ್ಮಿಷನ್ ಕೊಡೋದಾಗ್ಲಿ, ಬ್ಯಾಕಪ್ಸ್ ನ ಕ್ರಿಯೇಟ್ ಮಾಡೋದಾಗ್ಲಿ, ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ? DBA ಅವರು ಮಾಡ್ತಾರೆ. ಅಂದ್ರೆ ಅವರೊಬ್ಬ ಪರ್ಸನ್, ಅವರೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾರೆ. ಯಾರು ಆ ಎಂಟೈರ್ ಡೇಟಾಬೇಸ್ ನ ಮ್ಯಾನೇಜ್ ಮಾಡ್ತಾರಲ್ವಾ, ಅವ್ರನ್ನ ನಾವೇನಂತ ಕರಿತೀವಿ? DBA ಅಂತ ಕರಿತೀವಿ. ಕ್ಯಾಶುವಲ್ ಯೂಸರ್ಸ್ ಅಂದ್ರೆ ಯಾರು ಡೇಟಾಬೇಸ್ನ ಅವರಿಗೆ ಯಾವಾಗ ಬೇಕೋ ಅವಾಗ ಆಕ್ಸೆಸ್ ಮಾಡ್ತಾರಲ್ವಾ, ಅವ್ರನ್ನ ಕ್ಯಾಶುವಲ್ ಯೂಸರ್ಸ್ ಅಂತ ಕರಿತೀವಿ. ಅಂದ್ರೆ ರೆಗ್ಯುಲರ್ ಆಗಿ ಏನು ಆ ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಿರಲ್ಲ. ಜಸ್ಟ್ ಅವರಿಗೆ ಯಾವಾಗ ಇನ್ಫಾರ್ಮೇಶನ್ ಬೇಕು, ಯಾವಾಗ ಇನ್ಫಾರ್ಮೇಶನ್ ಆ್ಯಡ್ ಮಾಡಬೇಕು, ಆ ಟೈಮಲ್ಲಿ ಮಾತ್ರ ಏನು ಮಾಡ್ತಾರೆ? ಅವರು ಡೇಟಾಬೇಸ್ನ ಯೂಸ್ ಮಾಡ್ತಾರೆ. ಅಂಥವ್ರನ್ನ ನಾವು ಕ್ಯಾಶುವಲ್ ಯೂಸರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಯೂಸರ್ಸ್ ಅಂದ್ರೆ ಯಾರು ಡೇಟಾಬೇಸ್ನ ಎವ್ರಿ ಡೇ ಏನ್ ಮಾಡ್ತಾರೆ? ಇಂಟ್ರಾಕ್ಟ್ ಮಾಡ್ತಾರಲ್ವಾ, ಅವರನ್ನ ನಾವು ಪ್ಯಾರಾಮೆಟ್ರಿಕ್ ಯೂಸರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಫೋಸ್ಟಿಕೇಟೆಡ್ ಯೂಸರ್ಸ್ ಅಂತ ಕರೀತಾರೆ. ಆಮೇಲೆ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ಸಫೋಸ್ಟಿಕೇಟೆಡ್ ಯೂಸರ್ಸ್ ಅಂತ ಅಂದ್ರೆ ಆ ಡೇಟಾಬೇಸ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರುವಂತ ಯೂಸರ್ಸ್ನ ನಾವು ಸಫೋಸ್ಟಿಕೇಟೆಡ್ ಯೂಸರ್ಸ್ ಅಂತ ಕರಿತೀವಿ. ಸೊ ಅವರಷ್ಟಕ್ಕೆ ಅವರೇ SQL ಕ್ವೆರೀಸ್ನ ಬರಿಬೋದು, ಆಮೇಲೆ ಅಡ್ವಾನ್ಸ್ಡ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಓಕೆನಾ? ಅವರು ಡೇಟಾಬೇಸ್ ಜೊತೆ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡೋವಂಥವ್ರನ್ನ ನಾವೇನು ಮಾಡ್ತೀವಿ? ಸಫೋಸ್ಟಿಕೇಟೆಡ್ ಯೂಸರ್ಸ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಇನ್ನೂ ಒಂದು ಯೂಸರ್ಸ್ಗಳು ಬರ್ತಾರೆ. ದಟ್ ಈಸ್ ವಾಟ್ ಇವಾಗ ಸ್ಟ್ಯಾಂಡ್ ಅಲೋನ್ ಯೂಸರ್ಸ್ ಅಂತ. ಅಂದರೆ ಇವಾಗ ಅವ್ರ ಕಂಪ್ಯೂಟರ್ಗೆ ಅವ್ರ ಓನ್ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಯಾವುದೇ ರೀತಿ ಲಾರ್ಜ್ ಡೇಟಾಬೇಸ್ ಸರ್ವರ್ ಅಗತ್ಯ ಆಗಲಿ ಅವ್ರಿಗೆಲ್ಲ ಇರೋದಿಲ್ಲ. ಅವ್ರ ಕಂಪ್ಯೂಟರ್ಗೆ ಅವ್ರದ್ದೇ ಆದಂಥ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಡೇಟಾಬೇಸ್ನ ಯೂಸ್ ಮಾಡೋವಂಥವ್ರನ್ನ ನಾವು ಸ್ಟ್ಯಾಂಡ್ ಅಲೋನ್ ಯೂಸರ್ಸ್ ಅಂತ ಕರಿತೀವಿ. ಆಮೇಲೆ ಈ ಹೋಸ್ಟ್ ಲ್ಯಾಂಗ್ವೇಜ್ ಕಂಪೈಲರ್ನೆಲ್ಲ ನಾವು ಮುಂದೆ ನೋಡ್ತಾ ಹೋಗೋಣ. ಇದ್ರಲ್ಲೂ ಕೂಡ ಬರುತ್ತೆ. ಅಂದ್ರೆ DBS ಕಾಂಪೊನೆಂಟ್ಸ್ ಮಾಡೆಲ್ ಕೂಡ ಹೋಸ್ಟ್ ಲ್ಯಾಂಗ್ವೇಜ್ ಕಂಪೈಲರ್ ಎಲ್ಲ ಬರುತ್ತೆ, ಅಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಇಲ್ಲಿ ಕಾಂಪೊನೆಂಟ್ ಮಾಡ್ಯೂಲ್ಸ್ ಅಲ್ಲಿ ಫಸ್ಟ್ಗೆ ಏನ್ ಬರುತ್ತೆ? DDL ಕಂಪೈಲರ್ ಅಂತ ಇದೆ. DDL ಅಂತ ಅಂದ್ರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಸೊ ಈ ಒಂದು ಕಂಪೈಲರ್ ಏನ ಪ್ರೊಸೆಸ್ ಮಾಡುತ್ತೆ ಅಂದ್ರೆ, ಇವಾಗ ಕ್ರಿಯೇಟ್ ಕಮಾಂಡ್ ಆಗಿರ್ಬೋದು, ಆಮೇಲೆ ಕ್ರಿಯೇಟ್, ಆಲ್ಟರ್, ಡ್ರಾಪ್, ಈ ತರ ಕಮಾಂಡ್ಗಳನ್ನ ಪ್ರೋಸೆಸ್ ಮಾಡುವಂಥದ್ದು ಈ ಒಂದು DDL ಕಂಪೈಲರ್ ಆಗಿರುತ್ತೆ. ಓಕೆನಾ? ಸೊ
ಸೊ ನೆಕ್ಸ್ಟ್ ಪ್ರೀ ಕಂಪೈಲರ್ ಆರ್ ಅಂಡ್ ಡಿ ಎಮ್ ಎಲ್ ಕಂಪೈಲರ್. ಸೊ ಈ ಡಿ.ಎಮ್.ಎಲ್ ಅಂತ ಅಂದ್ರೆ ಡೇಟಾ ಮೆನಿಪುಲೇಷನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಸೆಲೆಕ್ಟ್ ಈ ತರ ಒಂದು ಕಮಾಂಡ್ಸ್ ನ ಪ್ರೋಸೆಸ್ ಮಾಡುವಂತ ಕಂಪೈಲರ್ ಬಂದು ಡಿ.ಎಮ್.ಎಲ್ ಕಮಾಂಡ್ಸ್ ಆಗಿರುತ್ತೆ. ಆಮೇಲೆ ಪ್ರೀ ಕಂಪೈಲರ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಎಕ್ಸ್ಟ್ರಾಕ್ಟ್ಸ್ ದ ಡಿ.ಎಮ್.ಎಲ್ ಫ್ರಮ್ ದ ಅಪ್ಲಿಕೇಶನ್ ಕೋಡ್ ಇಂದ ಈ ಒಂದು ಡಿ.ಎಮ್.ಎಲ್ ನ ಏನ್ ಮಾಡುತ್ತೆ ಎಕ್ಸ್ಟ್ರಾಕ್ಟ್ ಮಾಡೋದು ಯಾವುದು ಪ್ರೀ ಕಂಪೈಲರ್ ಆಗಿರುತ್ತೆ. ನೆಕ್ಸ್ಟ್ ಹೋಸ್ಟ್ ಲ್ಯಾಂಗ್ವೇಜ್ ಕಂಪೈಲರ್ ಅಂತ ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಸೊ ಇಟ್ ಕಂಪೈಲ್ಸ್ ದ ರಿಮೈನಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡ್ ಆಫ್ಟರ್ ದ ಎಸ್.ಕ್ಯೂ.ಎಲ್ ಸ್ಟೇಟ್ಮೆಂಟ್ ಹ್ಯಾವ್ ಬೀನ್ ಸೆಪರೇಟೆಡ್. ಅಂದ್ರೆ ಇವಾಗ ಎಸ್.ಕ್ಯೂ.ಎಲ್ ಸ್ಟೇಟ್ಮೆಂಟ್ ಎಲ್ಲ ಎಕ್ಸಿಕ್ಯೂಟ್ ಆದ್ಮೇಲೆ ರಿಮೈನಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡ್ ನ ಎಕ್ಸಿಕ್ಯೂಟ್ ಮಾಡುವಂತ ಕಂಪೈಲರ್ ಬಂದು ಹೋಸ್ಟ್ ಲ್ಯಾಂಗ್ವೇಜ್ ಕಂಪೈಲರ್ ಆಗಿರುತ್ತೆ. ಓಕೆನಾ, ಇಲ್ಲಿರುತ್ತೆ ನೋಡಿ. ಸೊ ಕಂಪೈಲ್ಸ್ ರಿಮೈನಿಂಗ್ ಪಾರ್ಟ್ಸ್ ಆಫ್ ದ ಯೂಸರ್ ಅಪ್ಲಿಕೇಶನ್ ಅಂದ್ರೆ ಎಸ್.ಕ್ಯೂ.ಎಲ್ ಸ್ಟೇಟ್ಮೆಂಟ್ಸ್ ಆದ್ಮೇಲೆ ಮಿಕ್ಕಿರೋ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡ್ ಏನಿರುತ್ತೆ ಅದನ್ನ ಕಂಪೈಲ್ ಮಾಡೋದಕ್ಕೆ ಇರುವಂತ ಕಂಪೈಲರ್ ಬಂದು ಹೋಸ್ಟ್ ಲ್ಯಾಂಗ್ವೇಜ್ ಕಂಪೈಲರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆರಿ ಆಪ್ಟಿಮೈಸರ್. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಇವಾಗ ಒಂದೇ ಕ್ವೆರಿನ ನಾವು ಮಲ್ಟಿಪಲ್ ವೇಸ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆನಾ, ಸೊ ಈ ಕ್ವೆರಿ ಆಪ್ಟಿಮೈಸರ್ ಏನ್ ಮಾಡುತ್ತೆ ಅಂದ್ರೆ ಆ ಮಲ್ಟಿಪಲ್ ವೇಸ್ ಅಲ್ಲಿ ಮೋಸ್ಟ್ ಎಫಿಷಿಯಂಟ್ ವೇ ಮತ್ತೆ ಫಾಸ್ಟೆಸ್ಟ್ ವೇ ನ ಸೆಲೆಕ್ಟ್ ಮಾಡುತ್ತೆ. ಓಕೆನಾ, ದಟ್ ಇಸ್ ವಾಟ್ ಕ್ವೆರಿ ಆಪ್ಟಿಮೈಸರ್. ಇದ್ರ ಮೇನ್ ಗೋಲ್ ಏನಪ್ಪಾ ಅಂತ ಅಂದ್ರೆ ಎಕ್ಸಿಕ್ಯೂಷನ್ ಟೈಮ್ ನ ರೆಡ್ಯೂಸ್ ಮಾಡುವಂಥದ್ದು. ಓಕೆನಾ, ದಟ್ಸ್ ವಾಟ್. ನೆಕ್ಸ್ಟ್ ರನ್ ಟೈಮ್ ಡೇಟಾಬೇಸ್ ಪ್ರೊಸೆಸರ್. ಸೊ ಈ ರನ್ ಟೈಮ್ ಡೇಟಾಬೇಸ್ ಪ್ರೊಸೆಸರ್ ಏನ್ ಮಾಡುತ್ತೆ ಅಂದ್ರೆ ಇದು ಯೂಸರ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆನಾ, ಇದೇನ್ ಮಾಡುತ್ತೆ ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡ್ಬಿಟ್ಟು ಸೊ ಯೂಸರ್ ಏನ್ ಕೇಳಿದ್ದಾರೆ, ಯೂಸರ್ ಏನ್ ಕ್ವೆರಿನ ಹಾಕಿದ್ದಾರೆ ಅದ್ರ ಪ್ರಕಾರ ಡೇಟಾ ರಿಟ್ರೀವ್ ಮಾಡೋದಾಗಿರ್ಬೋದು, ಅಪ್ಡೇಟ್ ಮಾಡೋದಾಗಿರ್ಬೋದು ಅದನ್ನ ಮಾಡುತ್ತೆ. ಯಾವುದು ರನ್ ಟೈಮ್ ಡೇಟಾಬೇಸ್ ಪ್ರೊಸೆಸರ್. ಆಕ್ಚುಲಿ ಇದೇನ್ ಮಾಡುತ್ತೆ ಅಂದ್ರೆ ರಿಕ್ವೆಸ್ಟೆಡ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರ್ಡ್ ಡೇಟಾ ಮ್ಯಾನೇಜರ್. ಈ ಸ್ಟೋರ್ ಡೇಟಾ ಮ್ಯಾನೇಜರ್ ಏನ್ ಮಾಡುತ್ತೆ ಅಂದ್ರೆ ಫಿಸಿಕಲ್ ಸ್ಟೋರೇಜ್ ಇರುತ್ತಲ್ವಾ, ಡೇಟಾನ ಎಲ್ಲಿ ಫಿಸಿಕಲಿ ನೀವು ಸ್ಟೋರ್ ಮಾಡಿರ್ತೀರಾ ಅಲ್ವಾ, ಸೊ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಇರೋದೇ ಈ ಒಂದು ಸ್ಟೋರ್ಡ್ ಡೇಟಾ ಮ್ಯಾನೇಜರ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಡೇಟಾ ಇರುತ್ತಲ್ಲ ಅದನ್ನ ಡಿಸ್ಕ್ ಅಲ್ಲಿ ಸ್ಟೋರ್ ಮಾಡೋದು, ರಿಟ್ರೀವ್ ಮಾಡೋದು ಬೇಕಾದಾಗ, ಸೊ ಇದನ್ನ ಮಾಡುತ್ತೆ. ಓಕೆ, ದಟ್ ಇಸ್ ವಾಟ್ ಸ್ಟೋರ್ಡ್ ಡೇಟಾ ಮ್ಯಾನೇಜರ್ ಅಂದ್ರೆ ಫಿಸಿಕಲಿ ನೀವು ಎಲ್ಲಿ ಸ್ಟೋರ್ ಮಾಡಿರ್ತೀರಾ ಆ ಡೇಟಾನ ಮ್ಯಾನೇಜ್ ಮಾಡುವಂಥದ್ದು ಬಂದ್ಬಿಟ್ಟು ಸ್ಟೋರ್ ಡೇಟಾ ಮ್ಯಾನೇಜರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಇವಾಗ 3 ಸ್ಕೀಮಾ ಆರ್ಕಿಟೆಕ್ಚರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅದರಲ್ಲಿ 3 ಲೆವೆಲ್ಸ್ ಇದೆ. ಏನು? ಎಕ್ಸ್ಟರ್ನಲ್ ಲೆವೆಲ್, ಕಾನ್ಸೆಪ್ಷುಯಲ್ ಲೆವೆಲ್, ಇಂಟರ್ನಲ್ ಲೆವೆಲ್. ಇಂಟರ್ನಲ್ ಲೆವೆಲ್ ಅಲ್ಲಿ ಇಲ್ಲಿ ಫಿಸಿಕಲಿ ನೀವು ಹೆಂಗೆ ಡೇಟಾನ ಸ್ಟೋರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇಂಟರ್ನಲ್ ಲೆವೆಲ್ ಅಂತ ಕರೀತಾರೆ. ಕಾನ್ಸೆಪ್ಷುಯಲ್ ಲೆವೆಲ್ ಅಂತಂದ್ರೆ ಇದನ್ನ ಲಾಜಿಕಲ್ ಲೆವೆಲ್ ಅಂತಾನೆ ಹೇಳ್ಬೋದು. ಆಮೇಲೆ ಎಕ್ಸ್ಟರ್ನಲ್ ವ್ಯೂ ಅಂತ ಅಂದ್ರೆ ಯೂಸರ್ಗೆ ಏನ್ ಬೇಕೋ ಅದನ್ನ ತೋರಿಸೋ ಅಂತದ್ದು, ಬರೀ ಆ ನೆಸೆಸರಿ ಥಿಂಗ್ ನ ಮಾತ್ರ ತೋರಿಸುತ್ತೆ ಅಷ್ಟೇ. ಅದು ಬಂದ್ಬಿಟ್ಟು ಎಕ್ಸ್ಟರ್ನಲ್ ವ್ಯೂ ಆಗಿರುತ್ತೆ ಅಥವಾ ಎಕ್ಸ್ಟರ್ನಲ್ ಲೆವೆಲ್ ಅಂತಾನೂ ಕೂಡ ಕರೀತಾರೆ. ಕ್ಲಿಯರ್? ಎಸ್. ಸೊ ದಿಸ್ ಇಸ್ ಅಬೌಟ್ 3 ಸ್ಕೀಮಾ ಆರ್ಕಿಟೆಕ್ಚರ್. ಮತ್ತೆ ಮ್ಯಾಪಿಂಗ್ ಏನಕ್ಕೆ ಬೇಕು ಅಂತಾನೂ ಕೂಡ ಹೇಳಿದ್ದೀನಿ. ಏನಕ್ಕಂತ ಅಂದ್ರೆ ಈ 3 ಲೆವೆಲ್ ಇರುತ್ತೆ ಅಲ್ವಾ, ಈ ಲೆವೆಲ್ಸ್ ಗಳ ಮಧ್ಯೆ ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ನಮಗೆ ಏನ್ ಬೇಕಾಗತ್ತೆ, ನಮಗೆ ಮ್ಯಾಪಿಂಗ್ ಅನ್ನೋದು ಬೇಕಾಗತ್ತೆ. ಆಮೇಲೆ ಒಂದು ಲೆವೆಲ್ ಅಲ್ಲಿ ನೀವೇನಾದ್ರೂ ಚೇಂಜಸ್ ಮಾಡಿದ್ರು ಕೂಡ ಇನ್ನೊಂದು ಲೆವೆಲ್ಗೆ ಅದು ಅಫೆಕ್ಟ್ ಮಾಡೋದಿಲ್ಲ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಕ್ಲಿಯರ್? ದಟ್ಸ್ ವಾಟ್. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಮತ್ತೆ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ಅದನ್ನ ಕೇಳಿದ್ದಾರೆ. ಸೊ ನಮಗೆ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ಗೊತ್ತು, ಅಂದ್ರೆ ನಾವೇನಾದ್ರೂ ಡೇಟಾನ ಫಿಸಿಕಲಿ ಸ್ಟೋರ್ ಮಾಡಿರುವಂತ ಡೇಟಾನ ನಾವೇನಾದ್ರೂ ಚೇಂಜಸ್ ಮಾಡಿದ್ರು ಕೂಡ ಅದೇನ್ ಮಾಡೋದಿಲ್ಲ, ಲಾಜಿಕಲ್ ಸ್ಟ್ರಕ್ಚರ್ ಆಫ್ ದ ಡೇಟಾ ಬೇಸ್ ನ ಅಫೆಕ್ಟ್ ಮಾಡೋದಿಲ್ಲ. ಅದಕ್ಕೇನು ಯಾವುದೇ ರೀತಿ ಅಫೆಕ್ಟ್ ಮಾಡೋದಿಲ್ಲ. ಅದನ್ನ ನಾವು ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಓಕೆನಾ. ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ಸೊ ಇವಾಗ ನೀವು ಲಾಜಿಕಲ್ ಲೆವೆಲ್ ಅಂದ್ರೆ ಕಾನ್ಸೆಪ್ಷುಯಲ್ ಲೆವೆಲ್ ಅಲ್ಲಿ ನೀವು ಏನೇ ಚೇಂಜ್ ಮಾಡಿದ್ರು ಕೂಡ ಲಾಜಿಕ್ ನ ಅದನ್ನ ಏನ್ ಮಾಡಲ್ಲ, ಎಕ್ಸ್ಟರ್ನಲ್ ವ್ಯೂ ಅಥವಾ ಅಪ್ಲಿಕೇಶನ್ ಯಾರು ಯೂಸರ್ಸ್ ಯೂಸ್ ಮಾಡ್ತಿರ್ತಾರಲ್ವಾ ಆ ಅಪ್ಲಿಕೇಶನ್ ನ ಕಂಪ್ಲೀಟ್ ಆಗಿ ಅದು ಚೇಂಜ್ ಮಾಡೋದಿಲ್ಲ, ಆ ಒಂದು ಲೆವೆಲ್ ನ ಅಫೆಕ್ಟ್ ಮಾಡೋದೇ ಇಲ್ಲ. ಅದನ್ನ ನಾವು ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಅಂದ್ರೆ ಲಾಜಿಕಲಿ ನೀವು ಕಾನ್ಸೆಪ್ಷನ್ ಲೆವೆಲ್ ಅಲ್ಲಿ ಏನೇ ಚೇಂಜ್ ಮಾಡಿದ್ರು ಕೂಡ ಎಕ್ಸ್ಟರ್ನಲ್ ವ್ಯೂ ಅಲ್ಲಿ ಯೂಸರ್ಸ್ಗೆ ಅಫೆಕ್ಟ್ ಮಾಡೋದಿಲ್ಲ. ಆಮೇಲೆ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ಫಿಸಿಕಲ್ ಸ್ಟೋರೇಜ್ ಅಲ್ಲಿ ಯಾವುದೇ ರೀತಿ ನೀವೇನೇ ಚೇಂಜ್ ಮಾಡಿದ್ರು ಲಾಜಿಕಲ್ ಸ್ಟ್ರಕ್ಚರ್ ಅಂದ್ರೆ ಕಾನ್ಸೆಪ್ಷನ್ ಲೆವೆಲ್ ಅಲ್ಲಿ ಅಫೆಕ್ಟ್ ಆಗೋದಿಲ್ಲ. ಅದನ್ನ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತಾರೆ. ಆಮೇಲೆ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಬಗ್ಗೆ ನಾನು ಹೇಳಿದ್ದೇನೆ.
ಅದನ್ನೇ ನೀವು ಬರಿಬೇಕಾಗತ್ತೆ. ಸೊ ಡಿಫರೆನ್ಸ್‌ಗಳನ್ನ ನೀವು ಬರಿತಾ ಹೋಗ್ಬೇಕಾಗತ್ತೆ. ಆಡಿಂಗ್ ಅಂಡ್ ರಿಮೂವಿಂಗ್ ಆನ್ ಆಟ್ರಿಬ್ಯೂಟ್ ಇನ್ ದ ಟೇಬಲ್, ಚೇಂಜಿಂಗ್ ದ ಹೀಪ್ ಫೈಲ್ ಇನ್ ದ ಬಿ ಪ್ಲಸ್ ಟ್ರೀ, ಇಂಡೆಕ್ಸಿಂಗ್. ಸೊ ಏನೇನು ಇಂಪ್ಯಾಕ್ಟ್ ಮಾಡಲ್ಲ, ಇಂಪ್ಯಾಕ್ಟ್ ಆನ್ ಯೂಸರ್ಸ್. ಸೊ ಯೂಸರ್ಸ್ ಕಂಟಿನ್ಯೂ ಯೂಸಿಂಗ್ ದ ಸೇಮ್ ವ್ಯೂ ಆ್ಯಂಡ್ ದ ಕ್ವೆರೀಸ್, ಹೌದು. ಸೊ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್ ರಿಮೇನ್ಸ್ ಅನ್ಚೇಂಜ್ಡ್, ಹೌದು. ಸೊ ಇದೇ ರೀತಿ ನೀವು ಸಿಂಪಲ್ ಆಗಿ ನೀವೇನು ಮಾಡಬೇಕು, ಡಿಫರೆನ್ಸ್‌ಗಳನ್ನ ಬರಿತಾ ಹೋಗಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಡೆಫಿನೇಷನ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ ಒಂದೊಂದಾಗೆ. ಫಸ್ಟಿಗೆ ಡೇಟಾಬೇಸ್. ಸೊ ಇವಾಗ ಡೇಟಾಬೇಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತು ಏನಂದರೆ ಕಲೆಕ್ಷನ್ಸ್ ಆಫ್ ಡೇಟಾ, ಅಂದರೆ ಒಂದು ಡೇಟಾನ ಕಲೆಕ್ಟ್ ಮಾಡಿ ಆರ್ಗನೈಸ್ಡ್ ವೇಯಲ್ಲಿ ನೀವು ಸ್ಟೋರ್ ಮಾಡ್ತೀರಾ ಅಲ್ವಾ. ಸೊ ದಟ್ ಈಸ್ ವಾಟ್ ಡೇಟಾಬೇಸ್. ಸೊ ಡೇಟಾಬೇಸ್ ಇಸ್ ಅ ಕಲೆಕ್ಷನ್ ಆಫ್ ದ ರಿಲೇಟೆಡ್ ಡೇಟಾ ದಟ್ ಇಸ್ ಸ್ಟೋರ್ಡ್ ಆ್ಯಂಡ್ ಮ್ಯಾನೇಜ್ಡ್ ಟುಗೆದರ್. ದಟ್ ಇಸ್ ವಾಟ್ ಡೇಟಾಬೇಸ್. ನೆಕ್ಸ್ಟ್ ವಾಟ್ ಈಸ್ ಸ್ಕೀಮಾ. ಸ್ಕೀಮಾ ಅಂತ ಅಂದರೆ ಅದೊಂದು ಓವರ್ ಆಲ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು, ಅಥವಾ ಬ್ಲೂ ಪ್ರಿಂಟ್ ಅಂತಾನೆ ಹೇಳ್ಬೋದು ಡೇಟಾಬೇಸ್. ಅದನ್ನ ನಾವು ಡೇಟಾಬೇಸ್ ಸ್ಕೀಮಾ ಅಂತ ಕರಿತೀವಿ. ಸೊ ಅಂದ್ರೆ ಇದು ಏನು ಹೇಳುತ್ತೆ ಅಂದ್ರೆ ಡೇಟಾಬೇಸು ಯಾವ ರೀತಿ ಡಿಸೈನ್ ಆಗಿದೆ, ಆಮೇಲೆ ಏನೇನು ಟೇಬಲ್ಸ್ ಪ್ರೆಸೆಂಟ್ ಇದೆ, ಆಮೇಲೆ ಏನೇನು ಆಟ್ರಿಬ್ಯೂಟ್ಸ್ಗಳಿದಾವೆ, ಹೆಂಗೆ ಒಂದು ಟೇಬಲ್ ಇನ್ನೊಂದು ಟೇಬಲ್ಗೆ ರಿಲೇಟ್ ಆಗಿದೆ, ಒಂದು ಆಟ್ರಿಬ್ಯೂಟ್ ಇನ್ನೊಂದು ಆಟ್ರಿಬ್ಯೂಟ್ ಮೇಲೆ ಹೆಂಗೆ ಡಿಪೆಂಡ್ ಆಗಿದೆ, ಇದನ್ನೆಲ್ಲ ಹೇಳುತ್ತೆ ಯಾವುದು ಡೇಟಾಬೇಸ್ ಸ್ಕೀಮಾ. ಕ್ಲಿಯರ್? ಎಸ್. ನೆಕ್ಸ್ಟ್ ಎಂಟಿಟಿ ಅಂತ ಅಂದರೆ ಇದೊಂದು ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಇದನ್ನ ನಾವೇನು ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ ಡೇಟಾಬೇಸಲ್ಲಿ. ಈ ಒಂದು ಎಂಟಿಟಿ ಅದು ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಅಥವಾ ಈವೆಂಟೇ ಆಗಿರ್ಬೋದು. ಸೊ ಜನರಲ್ ಆಗಿ ಹೇಳಬೇಕು ಅಂದರೆ ಎಂಟಿಟಿ ಅಂತ ಅಂದರೆ ಸೊ ನಾವು ಏನು ಡೇಟಾನ ಸ್ಟೋರ್ ಮಾಡ್ತಿರ್ತೀವಿ ಅಲ್ವಾ, ಸೊ ಅದನ್ನ ಎಂಟಿಟಿ ಅಂತ ಕರಿತೀವಿ. ಇವಾಗ ಎಕ್ಸಾಂಪಲು, ಇವಾಗ ಒಂದು ಯೂನಿವರ್ಸಿಟಿ ಅಂತ ತಗೊಂಡ್ರೇನೆ ಏನೇನು ಬರುತ್ತೆ, ಸ್ಟೂಡೆಂಟ್ಸು, ಟೀಚರ್ಸು, ಕೋರ್ಸಸ್ಸು, ಬ್ರಾಂಚಸ್ಸು, ಸೊ ಈ ಥರ ಬರ್ತಾ ಹೋಗುತ್ತೆ. ದೀಸ್ ಆರ್ ಆಲ್ ಎಂಟಿಟೀಸ್. ಇವಾಗ ಬ್ಯಾಂಕ್ ಅಂತ ಅಂದರೆ ನಿಮಗೆ ನೆನ್ಪು ಬರೋದೆ ಕಸ್ಟಮರ್ಸು, ಅಕೌಂಟು, ಲೋನ್ಸು. ಸೊ ಇದೆಲ್ಲ ಏನಾಗುತ್ತೆ, ನಮಗೆ ಒಂದು ಎಂಟಿಟೀಸ್ಗಳಾಗತ್ತೆ. ನಿಮಗೆ ತಕ್ಷಣ ಏನು ನೆನಪಾಗತ್ತೆ, ಸೊ ವಿಚ್ ಇಸ್ ಫಿಸಿಕಲಿ ಆಸ್ ವೆಲ್ ಆಸ್ ಏನು ಲಾಜಿಕಲಿ ಪ್ರೆಸೆಂಟ್ ಆಗಿರೋದನ್ನ ನಾವೇನು ಮಾಡ್ತೀವಿ, ಎಂಟಿಟಿ ಅಂತ ಕರಿತೀವಿ. ನೆಕ್ಸ್ಟ್ DDL ಅಂತ ಅಂದರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಸೊ ಇದೇನು ಮಾಡುತ್ತೆ ಅಂದರೆ ನಮಗೆ ಡೇಟಾಬೇಸ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ ನಮಗೆ ಯೂಸ್ ಮಾಡ್ತೀವಿ. ಯಾವುದು DDL ಕಮಾಂಡ್ಸ್ ಅಂತ ಇರುತ್ತೆ. ಓಕೆನಾ? ಅದನ್ನ. ಸೊ ಇದು ಮೇನ್ಲಿ ಟೇಬಲ್ನ ಡಿಫೈನ್ ಮಾಡೋದಕ್ಕೆ, ಡೇಟಾ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು DDLನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಿಗ್ರಿ ಆಫ್ ರಿಲೇಷನ್ಶಿಪ್ ಅಂದರೆ ಸೊ ಇಟ್ ಮೀನ್ಸ್ ಹೌ ಮೆನಿ ಎಂಟಿಟೀಸ್ ಆರ್ ಕನೆಕ್ಟೆಡ್ ಇನ್ ದ ರಿಲೇಷನ್ಶಿಪ್. ಒಂದೇ ಒಂದು ರಿಲೇಷನ್ಶಿಪ್ಗೆ ಎಷ್ಟು ಎಂಟಿಟೀಸ್ಗಳು ಕನೆಕ್ಟ್ ಆಗಿದೆ ಅಂತ ಹೇಳೋದೇ ಡಿಗ್ರಿ ಆಫ್ ರಿಲೇಷನ್ಶಿಪ್. ಸೊ ಯೂನರಿ ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ರಿಲೇಷನ್ಶಿಪ್ಗೆ, ಸೊ ರಿಲೇಷನ್ಶಿಪ್ ವಿತ್ ಸೇಮ್ ಎಂಟಿಟಿ, ಆ ಒಂದು ರಿಲೇಷನ್ಶಿಪ್ ಏನಾಗಿರುತ್ತೆ, ಅದು ಒಂದೇ ಎಂಟಿಟಿಗೆ ಸಂಬಂಧಪಟ್ಟಿರುವಂಥದ್ದು. ಬೈನರಿ ರಿಲೇಷನ್ಶಿಪ್ ಅಂತ ಅಂದರೆ ಸೊ ಟೂ ಡಿಫ್ರೆಂಟ್ ಎಂಟಿಟೀಸ್ಗೆ ಒಂದೇ ರಿಲೇಷನ್ಶಿಪ್ ಇರುತ್ತೆ. ಓಕೆನಾ? ಟರ್ನರಿ ಅಂತ ಅಂದರೆ 3 ಎಂಟಿಟೀಸಿಗೆ ಒಂದೇ ರಿಲೇಷನ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಇಸ್ ವಾಟ್ ಟರ್ನರಿ ರಿಲೇಷನ್ಶಿಪ್. ಓಕೆ? ಸೊ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದ DB ಅಪ್ರೋಚ್, ಅಂದರೆ ಡೇಟಾಬೇಸ್ ಅಪ್ರೋಚ್. ವಾಟ್ ಇಸ್ ದ ಅಡ್ವಾಂಟೇಜ್, ಏನಕ್ಕೆ ನಾವು ಇದನ್ನ ಯೂಸ್ ಮಾಡಬೇಕು, ಅದರ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದರೆ ನೋಡ್ತಾ ಹೋಗೋಣ. ಫಸ್ಟಿಗೆ ಕಂಟ್ರೋಲಿಂಗ್ ಡೇಟಾ ರಿಡೆಂಡೆನ್ಸಿ. ಅಂದರೆ ರಿಡೆಂಡೆನ್ಸಿ ಅಂದರೆ ಜನರಲ್ ಆಗಿ ನಾವು ಸೇಮ್ ಡೇಟಾನ ಮತ್ತೆ ಸ್ಟೋರ್ ಮಾಡೋದಿಲ್ಲ, ಅದನ್ನ ರಿಡೆಂಡೆನ್ಸಿ ಅಂತ ಹೇಳ್ತೀವಿ. ಸೇಮ್ ಡೇಟಾ ಇಸ್ ನಾಟ್ ಸ್ಟೋರ್ಡ್ ಅಗೇನ್ ಆ್ಯಂಡ್ ಅಗೇನ್. ಆಮೇಲೆ ಈ ಡೇಟಾಬೇಸ್ ಏನು ಮಾಡುತ್ತೆ, ಅದರಿಂದ ನಮಗೆ ಅನ್ನೆಸೆಸರಿ ಡೂಪ್ಲಿಕೇಟ್ ಡೇಟಾನ ರಿಡ್ಯೂಸ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಸ್ಟೋರೇಜ್ ಕೂಡ ಸೇವ್ ಆಗುತ್ತೆ, ಮತ್ತು ನಾವು ಕನ್ಸಿಸ್ಟೆನ್ಸಿನೂ ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರಿಸ್ಟ್ರಿಕ್ಟಿಂಗ್ ಅನ್ಆಥರೈಸ್ಡ್ ಆಕ್ಸೆಸ್. ಅಂದರೆ ಎಲ್ಲರೂ ಕೂಡ ಡೇಟಾಬೇಸ್ ಮೇಲೆ ಆಕ್ಸೆಸ್ ಇರೋದಿಲ್ಲ. ಯಾರು ಡೇಟಾ ಅಂದರೆ ಇವಾಗ DBA ಅಂದರೆ ಇವಾಗ ಯಾರು ಡೇಟಾಬೇಸ್ನ ಕ್ರಿಯೇಟ್ ಮಾಡಿರ್ತಾರೆ, ಆಮೇಲೆ ಯಾರ ಡೇಟಾಬೇಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ, ಯೂಶುವಲ್ ಆಗಿ ಅವ್ರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಯಾರ್ಯಾರೋ ಬಂದು ಡೇಟಾಬೇಸ್ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಇಸ್ ವಾಟ್ ರಿಸ್ಟ್ರಿಕ್ಟಿಂಗ್ ಅನ್ಆಥರೈಸ್ಡ್ ಆಕ್ಸೆಸ್. ನೆಕ್ಸ್ಟ್ ಪ್ರೊವೈಡಿಂಗ್ ಪರ್ಸಿಸ್ಟೆಂಟ್ ಸ್ಟೋರೇಜ್ ಫಾರ್ ದ ಪ್ರೋಗ್ರಾಮ್ ಆಬ್ಜೆಕ್ಟ್. ಅಂದರೆ ಡೇಟಾಬೇಸ್ ಏನು ಮಾಡುತ್ತೆ, ಡೇಟಾನ ಪರ್ಮನೆಂಟಾಗಿ ಸ್ಟೋರ್ ಮಾಡುತ್ತೆ. ಈವನ್ ಏನಂದರೆ ಪ್ರೋಗ್ರಾಮ್ ಕ್ಲೋಸ್ ಆದರೂ ಕೂಡ ಅಥವಾ ಕಂಪ್ಯೂಟರ್ ರೀಸ್ಟಾರ್ಟ್ ಆದರೂ ಕೂಡ ಆ ಡೇಟಾ ಏನಾಗಿರುತ್ತೆ, ಸೇಫ್ ಆಗಿ ಇರುತ್ತೆ. ದಟ್ ಇಸ್ ವಾಟ್ ಪರ್ಸಿಸ್ಟೆಂಟ್ ಸ್ಟೋರೇಜ್. ನೆಕ್ಸ್ಟ್ ಎಫಿಷಿಯಂಟ್ ಕ್ವೆರಿ ಪ್ರೊಸೆಸಿಂಗ್ ಅಂತ ಅಂದರೆ
ಇವಾಗ ಡಿ-ಬಿ-ಎಂ-ಎಸ್ ಏನ್ ಮಾಡತ್ತೆ, ಕ್ವೆರೀಸ್‌ನ ಎಫಿಷಿಯಂಟ್ ಆಗಿ ಪ್ರೋಸೆಸ್ ಮಾಡತ್ತೆ. ಅಂದ್ರೆ ಇದು ಏನ್ ಬೇಕಲ್ವಾ, ಯೂಸರ್ಸಿಗೆ ಏನ್ ಬೇಕು ಆ ಡೇಟಾನ ಮಾತ್ರ ರಿಟ್ರೀವ್ ಮಾಡ್ಬಿಟ್ಟು ತೋರ್ಸತ್ತೆ. ದಟ್ ಇಸ್ ವಾಟ್ ಎಫಿಷಿಯಂಟ್ ಕ್ವೆರಿ ಪ್ರೊಸೆಸಿಂಗ್. ನೆಕ್ಸ್ಟ್ ಬ್ಯಾಕಪ್ ಅಂಡ್ ರಿಕವರಿ. ಅಂದ್ರೆ ಕೆಲವೊಂದ್ಸತಿ ಡೇಟಾ ಏನಾಗತ್ತೆ, ಲಾಸ್ಟ್ ಆಗತ್ತೆ. ಏನು ಇವಾಗ ಸಿಸ್ಟಮ್ ಫೇಲ್ಯೂರ್ ಆಯ್ತು, ಸಿಸ್ಟಮ್ ಕ್ರ್ಯಾಶ್ ಆಯ್ತು, ಅವಾಗ ಇನ್ ಕೇಸ್ ಏನಾದ್ರೂ ಡೇಟಾ ಲಾಸ್ಟ್ ಆದ್ರೂ ಕೂಡ ಈ ಡೇಟಾ ಬೇಸ್ ಏನ್ ಮಾಡುತ್ತೆ, ಬ್ಯಾಕಪ್ ಮತ್ತೆ ರಿಕವರಿ ಮೆಕ್ಯಾನಿಸಮ್ನ ಪ್ರೊವೈಡ್ ಮಾಡುತ್ತೆ ಡೇಟಾನ ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಮಲ್ಟಿಪಲ್ ಯೂಸರ್ ಇಂಟರ್ಫೇಸ್. ಅಂದ್ರೆ ಇವಾಗ ಡಿಫ್ರೆಂಟ್ ಯೂಸರ್ಸ್ ಏನ್ ಮಾಡ್ಬೋದು, ಡೇಟಾ ಬೇಸ್ನ ಆಕ್ಸೆಸ್ ಮಾಡ್ಬೋದು ಯೂಸಿಂಗ್ ಅ ಡಿಫ್ರೆಂಟ್ ಇಂಟರ್ಫೇಸ್. ಸೊ ಇವಾಗ ಒಂದೊಂದು ಯೂಸರು ಕೂಡ ಡೇಟಾ ಬೇಸ್ ಜೊತೆ ಡಿಫ್ರೆಂಟ್ ವೇ ಆಗಿ ಇಂಟ್ರಾಕ್ಟ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ಮಲ್ಟಿಪಲ್ ಯೂಸರ್ ಇಂಟರ್ಫೇಸ್. ಇವಾಗ ದಟ್ ಇಸ್ ವಾಟ್ ಡಿ-ಬಿ-ಎಂ-ಎಸ್ ಸಪೋರ್ಟ್ಸ್ ಫಾರ್ಮ್ಸ್ ಮೆನ್ಯೂಸ್ ಫಾರ್ ದ ಬಿಗಿನರ್ಸ್, ಎಸ್-ಕ್ಯೂ-ಎಲ್ ಫಾರ್ ಸ್ಕಿಲ್ಡ್ ಯೂಸರ್ಸ್, API ಫಾರ್ ಪ್ರೋಗ್ರಾಮರ್ಸ್, ಈ ತರ. ಸೊ ಡಿಫ್ರೆಂಟ್ ಯೂಸರ್ ಇಂಟರ್ಫೇಸ್ನ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ರೆಪ್ರೆಸೆಂಟಿಂಗ್ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್. ಅಂದ್ರೆ ದ ಡೇಟಾಬೇಸ್ ಕ್ಯಾನ್ ಈಸಿಲಿ ರೆಪ್ರೆಸೆಂಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಅಲ್ವಾ. ಇದರಿಂದ ನಮಗೆ ಏನಾಗುತ್ತೆ, ಡೇಟಾನ ಈಸಿಯಾಗಿ ಆರ್ಗನೈಸ್ಡ್ ವೇ ಅಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಸೊ ತುಂಬಾ ರಿಲೇಶನ್ಶಿಪ್ಗಳನ್ನ ಇದು ಪ್ರೊವೈಡ್ ಮಾಡುತ್ತೆ. ಸೊ ಈ 1-to-1 ಆಗಿರ್ಬೋದು, 1-to-n ಆಗಿರ್ಬೋದು, ಮೆನಿ-to-n ಆಗಿರ್ಬೋದು, ರಿಲೇಶನ್ಶಿಪ್ ಎಲ್ಲ ರಿಲೇಶನ್ಶಿಪ್ಸ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಓಕೆ, ದಟ್ ಇಸ್ ವಾಟ್ ಎನ್ಫೋರ್ಸಿಂಗ್ ಡೇಟಾ ಇಂಟಿಗ್ರಿಟಿ ಕನ್ಸ್ಟೆಂಟ್. ಅಂದ್ರೆ ಇವಾಗ ಇಂಟಿಗ್ರಿಟಿ ಕನ್ಸ್ಟೆಂಟ್ ಅಂದ್ರೆ ಆಬ್ಸ್ಟೆಕಲ್ಸ್ ಅಂತಾನೆ ಹೇಳ್ಬೋದು. ಇದೇನಾಗುತ್ತೆ ಅಂದ್ರೆ ಎನ್ಶೂರ್ಸ್ ವ್ಯಾಲಿಡ್ ಅಂಡ್ ಕರೆಕ್ಟ್ ಡೇಟಾ ಬೈ ಅಪ್ಲೈಯಿಂಗ್ ದ ರೂಲ್ಸ್. ಸೊ ನಮಗೆ ಕರೆಕ್ಟ್ ಡೇಟಾ, ಅಕ್ಯುರೇಟ್ ಡೇಟಾ ಸಿಗತ್ತೆ. ಸೊ ಯಾವಾಗ ನೀವು ಈ ಕನ್ಸ್ಟೆಂಟ್ಗಳನ್ನ ಅಪ್ಲೈ ಮಾಡ್ತೀರಾ ಅವಾಗ ನಾವು ಅಕ್ಯುರೇಟ್ ಡೇಟಾನ ಏನ್ ಮಾಡ್ಬೋದು, ತಗೋಬಹುದು, ಅಂದ್ರೆ ರಿಟ್ರೀವ್ ಮಾಡ್ಬೋದು. ಒಟ್ನಲ್ಲಿ ಇದೇನಂದ್ರೆ ಅಕ್ಯುರೇಸಿ ಮತ್ತೆ ಕನ್ಸಿಸ್ಟೆನ್ಸಿನ ಏನ್ ಮಾಡುತ್ತೆ, ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು ಇನ್ಫೋರ್ಸಿಂಗ್ ಇಂಟಿಗ್ರಿಟಿ ಕನ್ಸ್ಟೆಂಟ್. ನೆಕ್ಸ್ಟ್ ಪರ್ಮಿಟಿಂಗ್ ಇನ್ಫರೆನ್ಸಿಂಗ್ ಅಂಡ್ ಆಕ್ಷನ್ಸ್ ಬೈ ರೂಲ್ಸ್. ಅಂದ್ರೆ ಈ ಡೇಟಾಬೇಸ್ ಏನ್ ಮಾಡ್ಬೋದು, ಪ್ರೀ ಡಿಫೈನ್ಡ್ ರೂಲ್ಸ್ನ ಅಪ್ಲೈ ಮಾಡ್ಬೋದು. ಏನಕ್ಕೆ ಅಂದ್ರೆ ಇವಾಗ ಸರ್ಟೆನ್ ಆಕ್ಷನ್ಸ್ಗಳನ್ನ ಪರ್ಫಾರ್ಮ್ ಮಾಡೋದಕ್ಕೆ, ಓಕೆನಾ. ಆಮೇಲೆ ಯೂಸ್ಫುಲ್ ಇನ್ಫಾರ್ಮೇಶನ್ನ ರಿಟ್ರೀವ್ ಮಾಡೋದಕ್ಕೆ ಅಥವಾ ಡಿರೈವ್ ಮಾಡೋದಕ್ಕೆ. ಸೊ ದಟ್ ಇಸ್ ವಾಟ್. ನೆಕ್ಸ್ಟ್ ಎನ್ಫೋರ್ಸಿಂಗ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಡೇಟಾ ಬೇಸು ಕೆಲವೊಂದು ಕಾಮನ್ ರೂಲ್ಸ್ ಮತ್ತೆ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡುತ್ತೆ. ಏನಕ್ಕೆ, ಮ್ಯಾನೇಜ್ ಮತ್ತೆ ಸ್ಟೋರ್ ಮತ್ತೆ ಮ್ಯಾನೇಜ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ರೆಡ್ಯೂಸ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಟೈಮ್. ಸೊ ರೆಡ್ಯೂಸ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಟೈಮ್ ಅಂತ ಅಂದ್ರೆ ಇವಾಗ ತುಂಬಾ ಡೇಟಾಬೇಸ್ ಫೀಚರ್ಸ್ ಅವೈಲಬಲ್ ಆಗಿರೋದ್ರಿಂದ ಡಿ-ಬಿ-ಎಂ-ಎಸ್ ಅಲ್ಲಿ, ಸೊ ಡೆವಲಪರ್ಸ್ಗೆ ಎಲ್ಲ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡ್ಬೇಕನ್ನೋದೇನಿರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಡೆವಲಪ್ಮೆಂಟ್ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಡೆವಲಪರ್ಸ್ಗೆ. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ ಅಂತ ಅಂದ್ರೆ ಡೇಟಾಬೇಸು ನೀವು ಮಾಡಿಫೈ ಮಾಡ್ಬೋದು. ಯಾವಾಗ ನಿಮಗೆ ಚೇಂಜಸ್ ಬೇಕನ್ಸುತ್ತೆ ಆವಾಗ ನೀವು ಆರಾಮಾಗಿ ಮಾಡಿಫೈ ಮಾಡ್ಕೊಳ್ಬೋದು. ದಟ್ ಇಸ್ ವಾಟ್ ಫ್ಲೆಕ್ಸಿಬಿಲಿಟಿ. ಆಮೇಲೆ ಅಪ್ ಟು ಡೇಟ್ ಇನ್ಫಾರ್ಮೇಶನ್. ಅಂದ್ರೆ ಯಾವಾಗ ಯೂಸರು ಡೇಟಾನ ಅಪ್ಡೇಟ್ ಮಾಡ್ತಾರೆ, ಸೊ ಎಲ್ಲ ಯೂಸರ್ಸ್ ಏನ್ ಮಾಡ್ಬೋದು, ಲೇಟೆಸ್ಟ್ ಇನ್ಫಾರ್ಮೇಶನ್ನ ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಕೊಳ್ಬೋದು. ಓಕೆನಾ. ಯಾವಾಗಾದ್ರೂ ಡೇಟಾ ಅಪ್ಡೇಟ್ ಆಗಲಿ ಯೂಸರ್ಸ್ ಏನ್ ಮಾಡ್ಬೋದು, ಲೇಟೆಸ್ಟ್ ಡೇಟಾನ ಅಥವಾ ಲೇಟೆಸ್ಟ್ ಅಪ್ಡೇಟ್ ಆಗಿರುವಂತ ಡೇಟಾನ ಅವರು ಆಕ್ಸೆಸ್ ಮಾಡ್ಕೊಳ್ಬೋದು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಟರ್ಮ್ಸ್. ಕಾರ್ಡಿನಾಲಿಟಿ ಅಂದ್ರೆ ಸೊ ಇಟ್ ಟೆಲ್ಸ್ ಅಸ್ ಹೌ ಮೆನಿ ಇನ್ಸ್ಟಾನ್ಸಸ್ ಆಫ್ ದ ಒನ್ ಎಂಟಿಟೀಸ್ ಆರ್ ರಿಲೇಟೆಡ್ ಟು ಅನದರ್ ಎಂಟಿಟಿ. ಅಂದ್ರೆ ಒಂದು ಎಂಟಿಟಿಯಲ್ಲಿ ಇರುವಂತ ಆಟ್ರಿಬ್ಯೂಟ್ಸ್ಗಳಾಗ್ಲಿ, ಇನ್ಸ್ಟೆನ್ಸಸ್ ಆಗಲಿ ಇನ್ನೊಂದು ಎಂಟಿಟಿಗೆ ಯಾವ ರೀತಿ ರಿಲೇಟ್ ಆಗಿದೆ. ಸೊ ದಟ್ ಇಸ್ ವಾಟ್ ಕಾರ್ಡಿನಾಲಿಟಿ. ಓಕೆ, ಸೊ ಇದನ್ನ ನಾವು ಕಾರ್ಡಿನಾಲಿಟಿ ರೇಷಿಯೋಗಳಂತ ಹೇಳ್ಬೋದು. ಈ ಕಾರ್ಡಿನಾಲಿಟಿ ರೇಷಿಯೋ ಅಂತ ಅಂದ್ರೆ ರಿಲೇಶನ್ಶಿಪ್ಸ್, ಇವಾಗ 1-to-1 ರಿಲೇಶನ್ಶಿಪ್ಸ್ ಅಂತ ಹೇಳ್ಬೋದು, 1-to-many ರಿಲೇಶನ್ಶಿಪ್ಸ್, many-to-n ರಿಲೇಶನ್ಶಿಪ್ಸು, ಸೊ many-to-many ರಿಲೇಶನ್ಶಿಪ್ಸು. ಸೊ ಈ ತರ. ಸೊ ಕಾರ್ಡಿನಾಲಿಟಿ ಅಂತ ಅಂದ್ರೆ ಹಂಗೆ, ಅಂದ್ರೆ ಎಷ್ಟು ಇನ್ಸ್ಟೆನ್ಸಸ್ಸು ಒಂದು ಎಂಟಿಟಿಯಿಂದ ಇನ್ನೊಂದು ಎಂಟಿಟಿಗೆ ರಿಲೇಟ್ ಆಗಿದೆ ಅಂತ ಹೇಳೋದೆ ಈ ಒಂದು ಕಾರ್ಡಿನಾಲಿಟಿ. ನೆಕ್ಸ್ಟ್ ವೀಕ್ ಎಂಟಿಟಿ ಅಂತ ಅಂದ್ರೆ ಸೊ ಈ ವೀಕ್ ಎಂಟಿಟಿಗೆ ಅದರದೇ ಆದಂತಹ ಪ್ರೈಮರಿ ಕೀ ಇರೋದಿಲ್ಲ. ಪ್ರೈಮರಿ ಕೀ ಅಂತ ಅಂದ್ರೆ ಇವಾಗ ಆ ಎಂಟಿಟಿನ ಯುನೀಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಇರುವಂತ ಆಟ್ರಿಬ್ಯೂಟ್ ನಾವು ಕೀ ಆಟ್ರಿಬ್ಯೂಟ್ ಅಂತ ಕರಿತೀವಲ್ವಾ. ಸೊ ಈ ವೀಕ್ ಎಂಟಿಟಿಗೆ ಅದರದೇ ಆದಂತಹ ಕೀ ಆಟ್ರಿಬ್ಯೂಟ್ ಇರೋದಿಲ್ಲ. ಅದನ್ನ ನಾವು ವೀಕ್ ಎಂಟಿಟಿ ಅಂತ ಕರಿತೀವಿ. ಜನರಲ್ ಆಗಿ ಇದು ಸ್ಟ್ರಾಂಗ್ ಎಂಟಿಟಿ ಇಲ್ಲದೆ ಯಾವುದೇ ವೀಕ್ ಎಂಟಿಟಿ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ದಟ್ ಇಸ್ ವಾಟ್ ವೀಕ್ ಎಂಟಿಟಿ. ನೆಕ್ಸ್ಟ್ ಒನ್
ಈಸ್ ಪ್ರೋಗ್ರಾಮ್ ಡೇಟಾ ಇಂಡಿಪೆಂಡೆನ್ಸ್. ಪ್ರೋಗ್ರಾಮ್ ಡೇಟಾ ಇಂಡಿಪೆಂಡೆನ್ಸ್ ಅಂದರೆ ಸೊ ಯಾವುದೇ ರೀತಿ ಇವಾಗ ನೀವು ಡೇಟಾನ ಚೇಂಜ್ ಮಾಡಿದ್ರು ಕೂಡ ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ಸಲ್ಲಿ ಅದು ಚೇಂಜಸ್ ಆಗೋದಿಲ್ಲ. ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆ ಲೆವೆಲ್ಲಿಗೆ ಅದೇನು ಮಾಡೋದಿಲ್ಲ, ಅಫೆಕ್ಟ್ ಮಾಡೋದಿಲ್ಲ. ದಟ್ ಇಸ್ ವಾಟ್ ಪ್ರೋಗ್ರಾಮ್ ಡೇಟಾ ಇಂಡಿಪೆಂಡೆನ್ಸ್. ಸೊ ಮೀನ್ಸ್ ದ ಚೇಂಜ್ ಇನ್ ದ ಡೇಟಾ ಸ್ಟ್ರಕ್ಚರ್ ಡು ನಾಟ್ ರಿಕ್ವೈರ್ ದ ಚೇಂಜಸ್ ಇನ್ ದ ಪ್ರೋಗ್ರಾಮ್ that accesses the data. ದಟ್ ಇಸ್ ವಾಟ್. ನೆಕ್ಸ್ಟ್ DML ಅಂತ ಅಂದರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಏನಪ್ಪ ಅಂದರೆ ನೀವು ರಿಟ್ರೀವ್ ಮಾಡೋದಕ್ಕೆ, ಡೇಟಾನ ಮಾಡಿಫೈ ಮಾಡೋದಕ್ಕೆ, ಸ್ಟೋರ್ ಮಾಡೋದಕ್ಕೆ ನೀವು ಈ ಒಂದು ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀರಾ. ಓಕೆನಾ. ಇದು ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಮತ್ತು ರಿಟ್ರೀವಿಂಗ್ ಕಮಾಂಡ್ಸ್ಗೆ ಇದೇನಾಗುತ್ತೆ, ಯೂಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವ್ಯಾಲ್ಯೂ ಸೆಟ್. ವ್ಯಾಲ್ಯೂ ಸೆಟ್ ಅಂತ ಅಂದರೆ ವ್ಯಾಲ್ಯೂ ಸೆಟ್ ಆಫ್ ದ ಡೊಮೈನ್ ಅಂತ ಅಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ದ ವ್ಯಾಲಿಡ್ ವ್ಯಾಲ್ಯೂಸ್ that the attributes can have. attributesಗೆ ವ್ಯಾಲಿಡ್ ವ್ಯಾಲ್ಯೂಸು ಯಾವ್ದ್ಯಾವ್ದಿರತ್ತೆ ಅದ್ರದ್ದು ಕಲೆಕ್ಷನ್ನ ನಾವು ವ್ಯಾಲ್ಯೂ ಸೆಟ್ ಅಂತ ನಾವು ಕರಿತೀವಿ. ಓಕೆ. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್. ಸೊ ಇವಾಗ ನಾವು ಟೈಪ್ಸ್ ಆಫ್ ಯೂಸರ್ಸ್ ಆಲ್ರೆಡಿ ನಾವು ನೋಡಿದ್ದೀವಿ. ಆಲ್ರೆಡಿ ನಾವು ಡೇಟಾಬೇಸ್ ಕಾಂಪೊನೆಂಟ್ಸ್ನ ಯೂಸ್ ಮಾಡಬೇಕಂದ್ರೆ ಕಲಿಬೇಕಾದ್ರೆ ನಾವು ಆಲ್ರೆಡಿ ಅಲ್ಲಿ ಟೈಪ್ಸ್ ಆಫ್ ಯೂಸರ್ಸ್ನ ನೋಡಿದ್ದೀವಿ. ಸೊ ದಟ್ ಇಸ್ ವಾಟ್ ಅಗೇನ್ ಏನಂದರೆ ಕ್ಯಾಶುವಲ್ ಎಂಡ್ ಯೂಸರ್ಸ್ ಅಂದರೆ ಯಾರಿಗೆ ಅಂದರೆ ಇವಾಗ ಡೇಟಾಬೇಸ್ ಇರುತ್ತೆ ಅಲ್ವಾ, ಯಾವಾಗ ಯೂಸರಿಗೆ ಅಗತ್ಯ ಇರುತ್ತೆ ಅವಾಗ ಮಾತ್ರ ಆ ಡೇಟಾಬೇಸ್ನ ಆಕ್ಸೆಸ್ ಮಾಡುವಂಥವನ್ನ ನಾವು ಕ್ಯಾಶುವಲ್ ಯೂಸರ್ಸ್ ಅಂತ ಕರಿತೀವಿ. ಪ್ಯಾರಾಮೆಟ್ರಿಕ್ ಎಂಡ್ ಯೂಸರ್ಸ್ ಅಂತ ಅಂದರೆ ಯಾರು ಆ ಡೇಟಾಬೇಸ್ನ ಎವ್ರಿ ಡೇ ಇಂಟ್ರಾಕ್ಟ್ ಮಾಡ್ತಿರ್ತಾರೆ ಆ ಡೇಟಾಬೇಸ್ ಜೊತೆ, ಅವ್ರನ್ನ ನಾವು ಪ್ಯಾರಾಮೆಟ್ರಿಕ್ ಎಂಡ್ ಯೂಸರ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ನಾವು ಸಫೋಸ್ಟಿಕೇಟೆಡ್ ಯೂಸರ್ಸ್ ಅಂತ ನೋಡಿದ್ವಿ. ಅಂದರೆ ಆ ಡೇಟಾಬೇಸ್ ಬಗ್ಗೆ ಕಂಪ್ಲೀಟ್ ಆಗಿ ಅವರಿಗೆ ನಾಲೆಡ್ಜ್ ಇರುತ್ತೆ, ಅಂಥವ್ರನ್ನ ನಾವು ಸಫೋಸ್ಟಿಕೇಟೆಡ್ ಎಂಡ್ ಯೂಸರ್ಸ್ ಅಂತ ಹೇಳ್ತೀವಿ. ಅಂದರೆ ಅವರಷ್ಟಕ್ಕೆ ಅವರೇ SQL ಕಮಾಂಡ್ಸ್ನ ಬರಿಬೋದು, ಆಮೇಲೆ ಅಡ್ವಾನ್ಸ್ಡ್ ಕ್ವೆರೀಸ್ನ ಅವರು ಸಾಲ್ವ್ ಮಾಡ್ಬೋದು. ಅಂಥ ಯೂಸರ್ಸ್ನ ನಾವು ಸಫೋಸ್ಟಿಕೇಟೆಡ್ ಎಂಡ್ ಯೂಸರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡ್ ಅಲೋನ್ ಯೂಸರ್ಸ್ ಅಂತ ಅಂದರೆ ಅವ್ರ ಕಂಪ್ಯೂಟರ್ಗೆ ಅವ್ರದ್ದೇ ಆದಂತಹ ಓನ್ ಡೇಟಾಬೇಸ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡುವಂಥ ಪರ್ಸನ್ಸ್ನ ನಾವು ಸ್ಟ್ಯಾಂಡ್ ಅಲೋನ್ ಯೂಸರ್ಸ್ ಅಂತ ಹೇಳ್ತೀವಿ. ಕ್ಲಿಯರ್? ಎಸ್. ದೆನ್ ಎಕ್ಸ್ಪ್ಲೇನ್ ದ ಕ್ಯಾಟಗರೀಸ್ ಆಫ್ ದ ಡೇಟಾಬೇಸ್ ಮಾಡೆಲ್. ಸೊ ಡೇಟಾ ಮಾಡೆಲ್ಸ್ ಬಗ್ಗೆ ಕ್ಯಾಟಗರಿ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಫಸ್ಟಿಗೆ ಹೈ ಲೆವೆಲ್ ಡೇಟಾ ಮಾಡೆಲ್. ಈ ಹೈ ಲೆವೆಲ್ ಡೇಟಾ ಮಾಡೆಲ್ನ ನಾವು ಕಾನ್ಸೆಪ್ಷುಯಲ್ ಡೇಟಾ ಮಾಡೆಲ್ ಅಂತಲೂ ಕೂಡ ಕರಿತೀವಿ. ಓಕೆ. ಸೊ ಇಟ್ ಈಸ್ ಏನಂದರೆ ತುಂಬ ಈಸಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಅದು ಡೇಟಾಬೇಸ್ನ ಅಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡುತ್ತೆ, ಯೂಸರ್ ಪಾಯಿಂಟಿಂದ ಅಷ್ಟು ಚೆನ್ನಾಗಿ ಅದು ಡೇಟಾಬೇಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಓಕೆನಾ. ಸೊ ಇದು ಮೇನ್ ಆಗಿ ಎಂಟಿಟೀಸು, ಆಟ್ರಿಬ್ಯೂಟ್ಸು, ರಿಲೇಷನ್ಶಿಪ್ಗಳ ಮೇಲೆ ಫೋಕಸ್ ಮಾಡುತ್ತೆ. ಸೊ ಇದನ್ನು ನಾವು ಹೈ ಲೆವೆಲ್ ಡೇಟಾ ಮಾಡೆಲ್ ಅಂತ ನಾವು ಕರಿತೀವಿ. ಓಕೆ. ನೆಕ್ಸ್ಟ್ ರೆಪ್ರೆಸೆಂಟೇಷನಲ್ ಡೇಟಾ ಮಾಡೆಲ್. ಈ ರೆಪ್ರೆಸೆಂಟೇಷನಲ್ ಡೇಟಾ ಮಾಡೆಲ್ ಏನು ಮಾಡುತ್ತೆ ಅಂದರೆ ಸೊ ಇಟ್ ಡಿಸ್ಕ್ರೈಬ್ಸ್ ದ ಡೇಟಾ ಇನ್ ದ ವೇ ದ್ಯಾಟ್ ಇಟ್ ಇಸ್ ಈಸಿ ಫಾರ್ ಬೋತ್ ಯೂಸರ್ಸ್ ಆ್ಯಂಡ್ ದ ಕಂಪ್ಯೂಟರ್ ಟು ಅಂಡರ್ಸ್ಟ್ಯಾಂಡ್. ಇದು ಯಾವ ರೀತಿ ಡೇಟಾನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ ಕಡೆ ಯೂಸರ್ಸ್ಗೂ ಅರ್ಥ ಆಗಬೇಕು, ಈ ಕಡೆ ಕಂಪ್ಯೂಟರ್ಗೂ ಅರ್ಥ ಆಗಬೇಕು, ಆ ರೀತಿ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಟ್ ಡಿಸ್ಕ್ರೈಬ್ಸ್ ಹೌ ಡೇಟಾ ಈಸ್ ಲಾಜಿಕಲಿ ರೆಪ್ರೆಸೆಂಟೆಡ್ ಇನ್ ದ ಡೇಟಾಬೇಸ್. ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಲೋಸ್ ಹೌ ಟು DBMS ಹ್ಯಾಂಡಲ್ಸ್ ದ ಡೇಟಾ. ದಟ್ ಈಸ್ ವಾಟ್ ಇಟ್ ರೆಪ್ರೆಸೆಂಟ್ ದ ಡೇಟಾ ಇನ್ ದ ಫಾರ್ಮ್ ಆಫ್ ಟೇಬಲ್ಸ್ ಆರ್ ರೆಕಾರ್ಡ್ಸ್. ಸೊ ದಟ್ಸ್ ಇಟ್. ನೆಕ್ಸ್ಟ್ ಲೋ ಲೆವೆಲ್ ಡೇಟಾ ಮಾಡೆಲ್ ಅಂತ ಅಂದರೆ ಸೊ ಇಟ್ ಶೋಸ್ ಹೌ ಡೇಟಾ ಸ್ಟೋರ್ಡ್ ಫಿಸಿಕಲಿ ಆನ್ ದ ಸ್ಟೋರ್ಡ್ ಮೀಡಿಯಾ. ಯಾವ ರೀತಿ ಡೇಟಾ ಸ್ಟೋರ್ ಆಗಿದೆ ಸ್ಟೋರೇಜಲ್ಲಿ ಅದನ್ನು ತೋರಿಸುವಂಥದ್ದು. ಓಕೆ. ಸೊ ಅದರಲ್ಲಿ ಫೈಲ್ ಫಾರ್ಮ್ಯಾಟ್ಸ್ ಇರುತ್ತೆ, ಇಂಡೆಕ್ಸಸ್ ಇರುತ್ತೆ, ಆಕ್ಸೆಸ್ ಪಾತ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿಲೇಷನಲ್ ಡೇಟಾ ಮಾಡೆಲ್. ಸೊ ರಿಲೇಷನಲ್ ಡೇಟಾ ಮಾಡೆಲ್ ಅಂದರೆ ಇದು ಡೇಟಾನ ಟೇಬಲ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡುತ್ತೆ. ಓಕೆನಾ. ಒಂದೊಂದು ಟೇಬಲಲ್ಲೂ ಕೂಡ ರೋಸು ಕಾಲಮ್ಸ್ ಇರುತ್ತೆ. ಸೊ ಈ ರಿಲೇಷನ್ಶಿಪ್ ಅಂದರೆ ಟೇಬಲ್ಸ್ಗಳ ಮಧ್ಯ, ಆಟ್ರಿಬ್ಯೂಟ್ಸ್ಗಳ ಮಧ್ಯನೂ ಕೂಡ ನಾವು ಕೀಗಳನ್ನ ಯೂಸ್ ಮಾಡಿಕೊಂಡು ರಿಲೇಷನ್ಶಿಪ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ರಿಲೇಷನಲ್ ಡೇಟಾ ಮಾಡೆಲ್. ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾ ಮಾಡೆಲ್ ಏನು ಮಾಡುತ್ತೆ ಅಂದರೆ ಡೇಟಾ ಆಬ್ಜೆಕ್ಟ್ಸ್ನ ಸ್ಟೋರ್ ಮಾಡುತ್ತೆ. ಅಂದರೆ ಆಬ್ಜೆಕ್ಟ್ಸ್ನ ಡೇಟಾ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡುತ್ತೆ. ಯಾವುದು? ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾ ಮಾಡೆಲ್. ಈ ಆಬ್ಜೆಕ್ಟಲ್ಲಿ ಏನಿರುತ್ತೆ? ಡೇಟಾನೂ ಇರುತ್ತೆ ಮತ್ತು ಫಂಕ್ಷನ್ಸು ಇರುತ್ತೆ. ಓಕೆನಾ. ಸೊ ದಟ್ ಇಸ್ ವಾಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್. ನೆಕ್ಸ್ಟ್ ನೆಟ್ವರ್ಕ್ ಮಾಡೆಲ್. ಸೊ ನೆಟ್ವರ್ಕ್ ಡೇಟಾ ಮಾಡೆಲ್ ಏನಪ್ಪ ಆಗುತ್ತೆ ಅಂದರೆ ಇದು ಇಟ್ ಅಲೌಸ್ ಒನ್ ರೆಕಾರ್ಡ್ ಟು ಬಿ
ಕನೆಕ್ಟೆಡ್ ವಿತ್ ದ ಮೆನಿ ರೆಕಾರ್ಡ್ಸ್. ಸೊ ಒಂದು ರೆಕಾರ್ಡ್ನ ನಾವು ತುಂಬ ರೆಕಾರ್ಡ್ಸ್ಗಳ ಜೊತೆ ಕನೆಕ್ಟ್ ಮಾಡ್ಬೋದು. ಓಕೆ, ದಟ್ ಇಸ್ ವಾಟ್ ನೆಟ್ವರ್ಕ್ ಡೇಟಾ ಮಾಡೆಲ್. ಸೊ ಇದು ಅಂದರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ರಿಲೇಶನ್ಶಿಪ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ಗ್ರಾಫ್ ಡೇಟಾಬೇಸ್ ಮಾಡೆಲ್. ಈ ಗ್ರಾಫ್ ಡೇಟಾಬೇಸ್ ಮಾಡೆಲ್ ಅಂತ ಅಂದರೆ ಇದು ಡೇಟಾನ ನೋಡ್ಸ್ ಮತ್ತು ಎಡ್ಜಸ್ಗಳ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆನಾ. ಸೊ ಈ ನೋಡ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಡೇಟಾನ ರೆಪ್ರೆಸೆಂಟ್ ಮಾಡುತ್ತೆ. ಈ ಎಡ್ಜಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ರಿಲೇಶನ್ಶಿಪ್, ಅದ್ರ ಮಧ್ಯೆ ಇರುವಂಥ ರಿಲೇಶನ್ಶಿಪ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ಈ ಒಂದು ಎಡ್ಜಸ್. ಓಕೆನಾ, ದಟ್ ಇಸ್ ವಾಟ್ ಗ್ರಾಫ್ ಬೇಸ್ಡ್ ಮಾಡೆಲ್. ಓಕೆ, ಸೊ ನೆಕ್ಸ್ಟ್ explain the responsibility of the DBA and database designers. ಓಕೆ, ಸೊ ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ DBA ಅಂತ ಹೇಳೋದಾದ್ರೆ ಜನರಲ್ ಆಗಿ ನಾನು ಹೇಳ್ತೀನಿ, ಕೇಳಿಸ್ಕೊತಾ ಹೋಗಿ, ಆಮೇಲೆ ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆನಾ. ಸೊ ಇವಾಗ DBAದು ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತ ಅಂದರೆ ಇವಾಗ ಇವ್ರೇನು ಡೇಟಾಬೇಸ್ ಡಿಸೈನ್ ಮಾಡೋದಕ್ಕಾಗಲಿ, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟಿಗಾಗಲಿ, ಆಮೇಲೆ ಇವಾಗ ಬ್ಯಾಕಪ್ ಆ್ಯಂಡ್ ರಿಕವರಿಗಾಗಲಿ, ಸೊ ಇದೆಲ್ಲ ಏನಾಗುತ್ತೆ DBA ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಅಂದರೆ ಇವಾಗ ಅಕಸ್ಮಾತ್ ಸಿಸ್ಟಮ್ ಕ್ರ್ಯಾಶ್ ಆಯಿತು, ಫೇಲ್ಯೂರ್ ಆಯಿತು, ಆವಾಗ ರಿಕವರಿ ಮಾಡುವಂಥ ಬಾಧ್ಯತೆ ಯಾರ್ದು? DBA ಅವ್ರದ್ದು. ಆಮೇಲೆ ಈ DBA ಕ್ರಿಯೇಟ್ಸ್ ಅಂದರೆ ಯೂಸರ್ ಅಕೌಂಟ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅವ್ರಗಳಿಗೆ ಪರ್ಮಿಷನ್ ಕೊಡೋದಾಗಿರ್ಬೋದು, ಇದೆಲ್ಲ DBA ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆಮೇಲೆ ನೀಟಾಗಿ DBA ಅವ್ರು ಏನು ಮಾಡ್ತಾರೆ ಅಂದರೆ ಅಪ್ಡೇಟ್ಸ್ ಮಾಡಬೇಕು, ಆ ಡೇಟಾಬೇಸ್ ಅವಾಗವಾಗ ಅಪ್ಡೇಟ್ ಮಾಡ್ತಾ ಇರಬೇಕು, ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಫಿಕ್ಸ್ ಮಾಡ್ತಾ ಇರಬೇಕು. ಓಕೆನಾ. ಸೊ ದಟ್ ಈಸ್ ವಾಟ್. ನೆಕ್ಸ್ಟ್ ಇವಾಗ ಡೇಟಾಬೇಸ್ ಡಿಸೈನರ್ದು ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತ ಅಂದರೆ ಇವಾಗ ದೇ ವಿಲ್ ಡಿಸೈಡ್ ವಾಟ್ ಡೇಟಾ ನೀಡ್ ಟು ಬಿ ಸ್ಟೋರ್ಡ್. ಯಾವ ಡೇಟಾ ಸ್ಟೋರ್ ಆಗಬೇಕು ಅದನ್ನು ಡಿಸೈಡ್ ಮಾಡ್ತಾರೆ. ಆಮೇಲೆ ಅವರು ಟೇಬಲ್ಗಳನ್ನ ಕ್ರಿಯೇಟ್ ಮಾಡೋದು, ಆಮೇಲೆ ಯಾವ ಆಟ್ರಿಬ್ಯೂಟ್ಗಳು ಇರಬೇಕು ಟೇಬಲಲ್ಲಿ ಅಂತ ಡಿಸೈಡ್ ಮಾಡೋದಾಗಿರ್ಬೋದು, ಆಮೇಲೆ ರಿಲೇಷನ್ಶಿಪ್ಗಳನ್ನ ಡಿಫೈನ್ ಮಾಡೋದಾಗಿರ್ಬೋದು, ಆಮೇಲೆ ಕನ್ಸ್ಟ್ರೆಂಟ್ಗಳನ್ನ ಅಪ್ಲೈ ಮಾಡೋದಾಗಿರ್ಬೋದು, ಇದೆಲ್ಲ ಏನಾಗಿರುತ್ತೆ? ಡೇಟಾಬೇಸ್ ಡಿಸೈನರ್ಸ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆ, ದಿಸ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್. ಸೊ ಇದಾಗಿತ್ತು ಮಾಡ್ಯೂಲ್ 1. ಸೊ ಇಟ್ ವಾಸ್ ಲಿಟ್ರಲಿ ತುಂಬ ಥಿಯೋರಿ ಟಾಪಿಕ್ ಇದೆ ಇದರಲ್ಲಿ. ಓಕೆನಾ. ಸೊ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು ಓದೋದಕ್ಕೆ. ಓಕೆ, ಸೊ ಇಷ್ಟು ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ನಿಮ್ಗೇನೇ ಅಪ್ಡೇಟ್ಸ್ ಇದ್ರೂ ಕೂಡ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.